ವಿಡಿಯೋನ ನಿಮಗೋಸ್ಕರ ತಗೊಂಡು ಬಂದಿದ್ದೇವೆ. ಓಕೆ, ಈ 11ನೇ ವಿಡಿಯೋಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಮಾತಾಡೋಣ. ಎಲೆಕ್ಟ್ರಿಕ್ ಫ್ಲಕ್ಸ್ ಪೈ ಇ ಅಂತ ಕರೀತಾರೆ. ಇದಕ್ಕೆ ಏನ್ ಕರೀತಾರೆ? ಪೈ ಇ. ಓಕೆ, ಆ ಪೈ ಅಲ್ಲ, 3.14 ದಟ್ ಇಸ್ ಡಿಫರೆಂಟ್ ಸಿಂಬಲ್. ಪೈ ಇ ಅಂತ ಹೇಳಿ ಕರಿತೀವಿ. ಇ ಅಂದ್ರೆ ಎಲೆಕ್ಟ್ರಿಕ್ ಅಂತ, ಪೈ ಅಂದ್ರೆ ಫ್ಲಕ್ಸ್ ಅಂತ ಅಷ್ಟೇ. ಇದರಲ್ಲಿ ಬರೋದು ಏರಿಯಾ ವೆಕ್ಟರ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್, ಏರಿಯಾ ಅಂದ್ರೆ ಸ್ಕೇಲರ್ ಅಂತ ಅನ್ಕೊಂಡಿದ್ವಿ ಸರ್, ಇದೇ ವೆಕ್ಟರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಅದನ್ನೇ ತಿಳಿಸ್ತೀವಿ ಕ್ಲಾಸ್ ಅಲ್ಲಿ. ಓಕೆ, ದೆನ್ ಇಂಟ್ರೊಡಕ್ಷನ್ ಟು ಗಾಸ್ ಲಾ. ಹೋಗ್ತಾ ಹೋಗ್ತಾ ಗಾಸ್ ಲಾ ಬಗ್ಗೆ ಗೊತ್ತಾಗುತ್ತೆ. ಗಾಸ್ ಲಾ ವಿಡಿಯೋ ಅಲ್ಲ ಇದು. ಗಾಸ್ ಲಾ ಬಗ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಏನಿದೆ ಅಂತ ಹೇಳಿ. ಓಕೆ, ಸೊ ವಾಟ್ ಎವರ್ ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ದೇರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಡೆರಿವೇಶನ್ಸ್ ರಿಲೇಟೆಡ್ ಟು ಗಾಸ್ ಲಾ. ಗಾಸ್ ಲಾ ಅಲ್ಲಿ ಏನ್ ಡೆರಿವೇಶನ್ ಮಾಡ್ತೀವಿ ಅದಕ್ಕೆ ಎಲೆಕ್ಟ್ರಿಕ್ ಫ್ಲಕ್ಸ್ ನಾಲೆಜ್ ಇರಲೇಬೇಕು. ಓಕೆ ಫೈನ್. ಸೊ ನಿಮಗೆ ಏನೇನ್ ಮಾಡಬೇಕಾಗಿತ್ತು ಎಲ್ಲವನ್ನು ಮಾಡಿದ್ದೀರಾ? ಎಲ್ಲ ಸೈಡ್ ಇಡಿ, ಪೆನ್ ನೋಟ್ಬುಕ್ ತೆಗೆದು ನೋಟ್ಸ್ ಮಾಡಕ್ಕೆ ಶುರು ಮಾಡಿ. ಓಕೆ ಫೈನ್. ಸೊ ಶುರು ಮಾಡೋಣ ವಿಡಿಯೋನ. ಓಕೆ, ನೋಡ್ತಾ ನೋಡ್ತಾ ಹೋಗಿ. ಭಾರಿ ಬ್ಯೂಟಿಫುಲ್ ಸೀರೀಸ್ ನಿಮಗೋಸ್ಕರ ತಂದಿದ್ದೇವೆ ಇದನ್ನ. ಅದಕ್ಕೆ ಈ ವಿಡಿಯೋಗಳನ್ನ ನೋಡಿ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ಳಿ ಇದರಿಂದ. ಓಕೆ, ವಿಡಿಯೋ ಹೆಂಗ್ ಪ್ರೊಸೀಡ್ ಆಗುತ್ತೆ ಅಂದ್ರೆ, ಫಸ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಂದ ಹಿಡಿದು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಏನ್ ಟಾಪಿಕ್ ಇದೆ ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ ನಾವು? ಗಾಸ್ ಲಾ ವರೆಗೂ ಹೋಗುವಂತ ಜರ್ನಿ. ಗಾಸ್ ಲಾ ಇದು ಹೋಗುವಂತ ಏನ್ ಜರ್ನಿ ಇದೆ, ಈ ಜರ್ನಿ ರಿಲೇಟೆಡ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಹೋಗ್ತೀನಿ ನಾನು. ಇದನ್ನ ಅರ್ಥ ಮಾಡ್ಕೋಬೇಕಾಗಿದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಕಾಲ್ಡ್ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಐಡಿಯಾ ಇರಬೇಕು. ಏರಿಯಾ ವೆಕ್ಟರ್ ಅಂದ್ರೆ ಏನಂತ ನೋಡೋಣ. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ರೀತಿಯಾಗಿ ಒಂದು ಕಾರ್ಟಿಸಿಯನ್ ಸಿಸ್ಟಮ್ ಇದೆ. ಇದು ಎಕ್ಸ್ ಆಕ್ಸಿಸ್, ಆಮೇಲೆ ಈ ಕಡೆ ಇರೋದು ವೈ ಆಕ್ಸಿಸ್, ಆಮೇಲೆ ಇಲ್ಲಿ ಝೆಡ್ ಆಕ್ಸಿಸ್. ಇದರಂತೂ ಗೊತ್ತಿದೆ ನಿಮ್ಗೆ ಏನಿದೆ ಅಂತ ಹೇಳಿ. ಓಕೆ, ಇಲ್ಲ ನಾನು ಈ ರೀತಿಯಾಗಿ ಒಂದು ಸ್ಕ್ವೇರ್ ತೆಗೆದೆ ಅನ್ಕೊಳ್ಳಿ. ಸ್ಕ್ವೇರ್, ಲೆಟ್ ಮಿ ನೇಮ್ ಇಟ್ ಆಸ್ ಎ ಬಿ ಸಿ ಡಿ. ಎಲ್ಲ ಸೈಡ್ಗಳು ಎ ಎ ಎ ಎ ಇದಾವ ಅನ್ಕೊಳ್ಳಿ. ಓಕೆ, now I am going to write area. Area is equal to ಏನಾಗುತ್ತೆ ಇಲ್ಲಿ? Side into side. I will write AB into AD. AB into AD. I will write AB into or cross CD. AB ಅಂದ್ರೆ ಏನದು? A ಇದೆ, ಬಟ್ ಯಾವ ಡೈರೆಕ್ಷನ್ ಇದೆ? ಇಟ್ ಈಸ್ ಅಲಾಂಗ್ I cap x ಡೈರೆಕ್ಷನ್ ಇದೆ. ನೋಡ್ಕೊಳ್ಳಿ, ಈ ಕಡೆ x ಡೈರೆಕ್ಷನ್ ಅಲ್ಲಿ. ಕ್ರಾಸ್ CD ಅಂದ್ರೆ ಅಥವಾ CD ಬಿಡಿ, CD ಅಲ್ಲ, AB ಆದ್ಮೇಲೆ ಯಾವ್ದಾಗುತ್ತೆ? AD. AB into AD ಅಲ್ಲ ಇದು. AD ಅಂದ್ರೆ ಅದು A ಇದೆ, ಯಾವ ಡೈರೆಕ್ಷನ್ ಇದೆ? J cap ಡೈರೆಕ್ಷನ್ ಇದೆ. A into A ಅಂದ್ರೆ A ಸ್ಕ್ವೇರ್ ಆಯ್ತು, ಬಟ್ I cap ಕ್ರಾಸ್ J cap. I ಕ್ರಾಸ್ J ಅಂದ್ರೆ ಏನಾಗುತ್ತೆ? ಇದು K cap ಆಗುತ್ತೆ. Are you getting my point? What I am trying to say? So area is going to be A square K cap. ಅರ್ಥ ಮಾಡಿಸ್ತೀನಿ ಸ್ವಲ್ಪ. ಈಗಿನ ವಿಡಿಯೋ ಸ್ಟಾರ್ಟ್ ಆಗಿದೆ, ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಹೋಗುತ್ತೆ. ಇದು ಏನಿದೆಯಲ್ಲ ಏರಿಯಾ, ಇದು ಯಾವ ಪ್ಲೇನ್ ಅಲ್ಲಿ ಇದೆ? XY ಪ್ಲೇನ್ ಅಲ್ಲಿ ಇದೆ. ಯಾವ ಪ್ಲೇನ್ ಅಲ್ಲಿ ಇದೆ? XY ಪ್ಲೇನ್. XY ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಇರುವಂತ ಆಕ್ಸಿಸ್ ಯಾವುದು? Z ಆಕ್ಸಿಸ್. ದಟ್ ಇಸ್ K cap. ಯಾವುದು? K cap. X ಅಂದ್ರೆ I cap, ಆಮೇಲೆ Y ಅಂದ್ರೆ J cap ಅಂತ ನಿಮಗೆ ಗೊತ್ತಿದೆ. ಅದೇ ರೀತಿ Z ಅಂದ್ರೆ K cap. ಅಂದ್ರೆ ಯಾವುದೇ ಒಂದು ಏರಿಯಾ ಇರುತ್ತಲ್ಲ, ಆ ಬಂದಿರುವಂತ ಏರಿಯಾ ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ? ಏರಿಯಾ ಇರೋದು ಯಾವ ಸರ್ಫೇಸ್ ಅಲ್ಲಿ? XY ಸರ್ಫೇಸ್ ಅಲ್ಲಿ, XY ಪ್ಲೇನ್ ಅಲ್ಲಿ. ಅಂದ್ರೆ ಏರಿಯಾ ಹೆಂಗಿದೆ? ಈ XY ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಅಂದ್ರೆ K cap Z ಆಕ್ಸಿಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನಾವು ಏರಿಯಾ ಹೆಂಗ್ ತಗೊಳ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾವ್ದಾದ್ರು ತಗೊಳ್ಳಿ ನೀವು. ಫಾರ್ ಎಕ್ಸಾಂಪಲ್ ಈಗ ಹನೆ ಇದೆಯಲ್ಲ, ಹನೆ ಕಾಣ್ತಾ ಇದೆ, ಇದೊಂದು ಸರ್ಫೇಸ್. ಇದ್ರ ಏರಿಯಾ ವೆಕ್ಟರ್ ತಗೋಬೇಕಾದ್ರೆ ಇದ್ರ ಏರಿಯಾ ನೋಡ್ತೀರಾ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಏರಿಯಾ ಇದೆ, ಇದ್ರ ಏರಿಯಾ ವೆಕ್ಟರ್ ಹಿಂಗ್ ಹೊರಗಡೆ ಇರುತ್ತೆ. ಹೆಂಗಿರುತ್ತದು? ಹೊರಗಡೆ. ಫಾರ್ ಎಕ್ಸಾಂಪಲ್ ಈ ಕೈ ಇದೆ ನಂದು, ಈ ರೀತಿಯಾಗಿ ಹಿಡಿದಿದ್ದೀನಿ ಅನ್ಕೊಳ್ಳಿ. ಕೈ ಹಿಂಗ್ ಹಿಡಿದು ತೋರಿಸಬಹುದು. ಇದೊಂದು ಸರ್ಫೇಸ್ ಇದೆಯಾ, ಏರಿಯಾ ಇದು. ಈ ಏರಿಯಾ ವೆಕ್ಟರ್ ತಗೋಬೇಕು ನಾನು ಹೆಂಗ್ ತಗೋಬೇಕು? ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಹೊರಗಡೆ ಈ ರೀತಿಯಾಗಿ ತಗೊಳ್ಬೇಕು. ಇನ್ ಕೇಸ್ ನಾವು ಸರ್ ಈ ರೀತಿಯಾಗಿ ಪರ್ಪೆಂಡಿಕ್ಯುಲರ್ ಆಗುತ್ತೆ, ಮತ್ತೆ ಈಗ ಒಳಗಡೆನೂ ಪರ್ಪೆಂಡಿಕ್ಯುಲರ್ ಆಗುತ್ತಲ್ಲ. ಆಫ್ ಕೋರ್ಸ್ ಯು ಕ್ಯಾನ್ ಟೇಕ್. ಈ ರೀತಿಯಾಗಿ ಹಿಡಿದಿದ್ದೀನಿ ಅಂದ್ರೆ ಏರಿಯಾ ವೆಕ್ಟರ್ ಹೊರಗಡೆ ಬರುತ್ತೆ, ಇಲ್ಲಾಂದ್ರೆ ಈ ಕಡೆ ಬರುತ್ತೆ, ಒಳಗಡೆ ಬರುತ್ತೆ. ಯಾವ್ದಾದ್ರು ಕರೆಕ್ಟ್. ಫಾರ್ ಎಕ್ಸಾಂಪಲ್ ಈಗ ಹಿಂಗ್ ಹಿಡಿದಿದ್ದೀನಿ, ಏರಿಯಾ ಹಿಂಗಿದೆಯಾ? ಕಾಣಿಸ್ತಾ ಇದೆಯಾ? ಏರಿಯಾ ಹಿಂಗಿದೆ ಅಂದ್ರೆ ಏರಿಯಾ ವೆಕ್ಟರ್ ಹೆಂಗ್ರಿ? ಪರ್ಪೆಂಡಿಕ್ಯುಲರ್ ಹೊರಗಡೆ ಇದೆ ಅಥವಾ ಆ ಕಡೆ ಇದೆ, ಯಾವ ರೀತಿ ಆದ್ರೂ ತಗೊಳ್ಬಹುದು ನೀವು. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಒಂದ್ ಸ್ವಲ್ಪ ಎಕ್ಸಾಂಪಲ್ ಗಳನ್ನ ನೋಡೋಣ. ಮುಂದೆ ಹೋಗ್ತಾ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಕಡೆ ಇರೋದು X ಆಕ್ಸಿಸ್, ಆಮೇಲೆ ಈ ಕಡೆ ಇರೋದು Y ಆಕ್ಸಿಸ್, ಆಮೇಲೆ ಈ ಕಡೆ Z ಆಕ್ಸಿಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನಾದ್ರೂ ಈ ರೀತಿ ಸ್ಕ್ವೇರ್ ಬರದೆ ಅನ್ಕೊಳ್ಳಿ, ಇನ್ನೊಂದು ಸ್ಕ್ವೇರ್ ಅಥವಾ ಪ್ಯಾರಲೋಗ್ರಾಮ್ ಏನೋ ಬರುತ್ತೆ ಒಂದು ಈ ರೀತಿಯಾಗಿ. ಬರದ ತಕ್ಷಣ ಇದ್ರದ್ದು A ಇದೆ, ಸೈಡ್ ಎಲ್ಲ A ಇದೆ. ಇದು ಇರೋದು ಯಾವ ಪ್ಲೇನ್ ಅಲ್ಲಿ? ದಿಸ್ ಇಸ್ ದೇರ್ ಇನ್ XZ ಪ್ಲೇನ್. XZ
ಝಡ್ ಪ್ಲೇನ್ ಅಲ್ಲಿ ಇದೆ. ಎಕ್ಸ್ ಝಡ್ ಪ್ಲೇನ್ ಅಲ್ಲಿ ಇದೆ ಅಂದ್ರೆ ಇದ್ರ ಏರಿಯಾ ಅಂತ ಕಂಡುಹಿಡಿತೀರಿ ನೀವು. ಏರಿಯಾ ಏನಾಗುತ್ತಿದ್ದು ಎ ಸ್ಕ್ವೇರ್, ಎ ಇಂಟು ಎ ಸ್ಕ್ವೇರ್ ಆಯ್ತು. ಬಟ್ ಎಕ್ಸ್ ಝಡ್ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಯಾವುದು ವೈ. ವೈ ಅಂದ್ರೆ ಏನಿದು ಜೆ ಕ್ಯಾಪ್. ಅದರ ಸಲುವಾಗಿ ಎ ಸ್ಕ್ವೇರ್ ಏನಾಗುತ್ತಿದ್ದು ಜೆ ಕ್ಯಾಪ್. ಸರ್ ಜೆ ಕ್ಯಾಪ್ ಅಷ್ಟೇ ಮೈನಸ್ ಜೆ ಕ್ಯಾಪ್ ಆಗಂಗಿಲ್ವಾ? ಆಫ್ ಕೋರ್ಸ್ ಆಗ್ಬೋದು. ಸೊ ಎ ಸ್ಕ್ವೇರ್ ಇದೆ ಏನಾಗ್ಬೋದು ಇದು ಮೈನಸ್ ಜೆ ಕ್ಯಾಪ್ ಕೂಡ ಆಗ್ಬೋದು. ಅದೇ ರೀತಿಯಾಗಿ ಇಲ್ಲಿ ಹೇಳಿದೆ ನಾನು ಏರಿಯಾ ಏನಿದೆ ಎ ಸ್ಕ್ವೇರ್ ಕೆ ಕ್ಯಾಪ್ ಇದೆ, ಇನ್ನೊಂದು ಏನಾಗ್ಬೋದು ಎ ಸ್ಕ್ವೇರ್ ಮೈನಸ್ ಕೆ ಕ್ಯಾಪ್ ಅಂತ ಕೂಡ ಆಗ್ಬೋದು. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ಈ ಬೋರ್ಡ್ ಇದೆ, ಈ ಬೋರ್ಡ್ ಒಂದು ಏರಿಯಾ ಇದೆಯಾ, ಈ ಏರಿಯಾದ ವೆಕ್ಟರ್ ಹೆಂಗಿರುತ್ತೆ? ಏರಿಯಾ ವೆಕ್ಟರ್ ಹೊರಗಡೆ ಇರುತ್ತೆ ಒಂದು, ಇಲ್ಲಾಂದ್ರೆ ಆ ಕಡೆ ಬೋರ್ಡ್ ಇಂದ ಆ ಸೈಡ್ಗೆ ಒಳಗಡೆ ಇರುತ್ತೆ, ಯಾವ್ದಾದ್ರು ಓಕೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಮತ್ತೆ ಏನಿದೆ ಇದು ಎಕ್ಸ್ ಆಕ್ಸಿಸ್ ಇದೆ, ಈ ಕಡೆ ಝೆಡ್ ಆಕ್ಸಿಸ್ ರಿಪ್ರೆಸೆಂಟ್ ಮಾಡಿದೀವಿ, ಈ ಕಡೆ ವೈ ಆಕ್ಸಿಸ್ ರಿಪ್ರೆಸೆಂಟ್ ಮಾಡ್ತೀವಿ. ನಿಮಗೆ ಹೆಂಗ್ ಬೇಕು ಹಂಗೆ ರಿಪ್ರೆಸೆಂಟ್ ಮಾಡಬಹುದು ನೀವು. ಎಕ್ಸ್ ವೈ ಝೆಡ್ ಹೀಗೆ ಇಲ್ಲೇ ಎಕ್ಸ್ ಇಲ್ಲೇ ವೈ ಅಂತ ಏನಿಲ್ಲ, ಹೆಂಗ್ ಬೇಕಾದಂಗೆ ಮಾಡಬಹುದು. ಇಲ್ಲೊಂದು ಸರ್ಕಲ್ ಇದೆ ಅನ್ಕೊಳ್ಳಿ, ಒಂದು ಸರ್ಕಲ್ ಇದೆ ಈ ರೀತಿಯಾಗಿ. ದಿಸ್ ಸರ್ಕಲ್ ರೇಡಿಯಸ್ ಇಸ್ ಆರ್. ಆರ್ ಇದ್ದ ತಕ್ಷಣ ಏರಿಯಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಏರಿಯಾ ಇಸ್ ಗೋಯಿಂಗ್ ಟು ಬಿ ಪೈ ಆರ್ ಸ್ಕ್ವೇರ್. ನನಗೂ ಗೊತ್ತು, ಎಲ್ಲರಿಗೂ ಗೊತ್ತದು ಪೈ ಆರ್ ಸ್ಕ್ವೇರ್ ಆಗುತ್ತೆ ಅಂತ ಹೇಳಿ. ದೇರ್ ಇಸ್ ನೋ ಡೌಟ್ ಇನ್ ದಟ್. ಬಟ್ ಇದು ಇರೋದು ಯಾವ ಪ್ಲೇನ್ ಅಲ್ಲಿ? ಎಕ್ಸ್ ವೈ ಪ್ಲೇನ್ ಅಲ್ಲಿ ಇದೆ. ಎಕ್ಸ್ ವೈ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಇರೋದು ಯಾವುದು? ಝೆಡ್ ಆಕ್ಸಿಸ್. ಝೆಡ್ ಆಕ್ಸಿಸ್ ಅಲ್ಲಿ ಏನಾಗುತ್ತೆ? ಕೆ ಕ್ಯಾಪ್. ಕೆ ಕ್ಯಾಪ್ ಅಷ್ಟೇನಾ? ಅಲ್ಲ, ಮೈನಸ್ ಕೆ ಕ್ಯಾಪ್ ಕೂಡ ಆಗಬಹುದು. ಸೊ ಏನಾಗಬಹುದು? ಮೈನಸ್ ಕೆ ಕ್ಯಾಪ್ ಕೂಡ ಆಗಬಹುದು. ನಾನು ಇಲ್ಲಿವರೆಗೂ ಏನೇನ್ ಡಿಸ್ಕಸ್ ಮಾಡಿದ್ದೀನಿ ಅವೆಲ್ಲ ಏನಿದಾವೆ? 2D ಫಿಗರ್ಸ್ ಇದಾವೆ. ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದೇನಿದಾವೆ? 2D ಫಿಗರ್ಸ್. ಇಲ್ಲಿ ಬರೀತೀನಿ ಎಲ್ಲಾದ್ರೂ, ನೀವು ಇದೆಲ್ಲ ಬರ್ಕೊಳ್ತಾ ಇರಿ. ಆಸ್ ಯೂಶುವಲ್ ಆಗಿ ನಡೀತಾ ಇರುತ್ತೆ ಇದು. ಇಲ್ಲಿವರೆಗೂ ಏನ್ ಹೇಳಿದೆ ನಾನು, ಅದು ಏನೇನ್ ಡಿಸ್ಕಸ್ ಮಾಡಿದ್ದೀನಿ ನಾನು? ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ 2D ಫಿಗರ್ಸ್, 2D ಡಯಾಗ್ರಾಮ್ಸ್. 2D ಡಯಾಗ್ರಾಮ್ಸ್ ಆರ್ 2D ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಅಂದ್ರೆ ಏರಿಯಾ ವೆಕ್ಟರ್ ಏನಿದೆ, ದಿಸ್ ಏರಿಯಾ ವೆಕ್ಟರ್ ಕ್ಯಾನ್ ಬಿ ಟೇಕನ್ perpendicular to the surface, perpendicular to the surface, outwards or inwards, outwards or inwards. outwards ಕೂಡ ನೀವು ತಗೋಬಹುದು, inwards ಕೂಡ ತಗೋಬಹುದು. outward inward ಏನು ಪ್ರಾಬ್ಲಮ್ ಇಲ್ಲ. k ಕ್ಯಾಪ್ ತಗೋಬಹುದು, ಮೈನಸ್ k ಕ್ಯಾಪ್. k ಕ್ಯಾಪ್ ಅಂದ್ರೆ ಅದು x ಕ್ಯಾಪ್, i ಕ್ಯಾಪ್ ಅಂದ್ರೆ ಈ ಕಡೆ, ಮೈನಸ್ i ಕ್ಯಾಪ್ ಅಂದ್ರೆ ಆ ಕಡೆ, ಅಪೋಸಿಟ್ ಕೂಡ ತಗೋಬಹುದು ನೀವು. ಹನೇ ಇದೆ, ನಾನು ಹೇಳಿದೆ, ಮತ್ತೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಥವಾ ಈ ಮಾರ್ಕರ್ ಇದು ನೋಡಿ, ಇಲ್ಲಿ ಸರ್ಕಲ್ ಇದೆ, ಇದ್ರ ಏರಿಯಾ ವೆಕ್ಟರ್ ಹೆಂಗಿರುತ್ತೆ? ಹೊರಗಡೆ ಅಥವಾ ಒಳಗಡೆ. ಇದು 3D ಫಿಗರ್ ಆಯ್ತು. ಒಂದು ಸರ್ಕಲ್ ಒಂದು ಹನೆ ತಗೊಂಡಿದ್ದೀನಿ, ಏರಿಯಾ ವೆಕ್ಟರ್ ಹೊರಗಡೆ ಇರ್ಬೋದು ಅಥವಾ ಒಳಗಡೆ ಕೂಡ ಇರಬಹುದು. 2D ಫಿಗರ್ಸ್ ಬಗ್ಗೆ ನಾಲೆಜ್ ಬಂತ ನಾನು ಹೇಳಿದ ಏನಂತ ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನನ್ನ ಬಾಡಿ ಇದೆ ಈ ರೀತಿಯಾಗಿ, ಇದ್ರ ಏರಿಯಾ ವೆಕ್ಟರ್ ಹೇಗಿರುತ್ತೆ? ಒಂದು ಹೊರಗಡೆ ಇರಬಹುದು, ಇಲ್ಲಾಂದ್ರೆ ಒಳಗಡೆ ಇರಬಹುದು. ಇದು 2D ಫಿಗರ್ಸ್ ಬಗ್ಗೆ ಆಯ್ತು. ಇದೇ ರೀತಿಯಾಗಿ ಮುಂದೆ ಹೋಗಿ ನಾವು ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ 3D ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡಕ್ ಶುರು ಮಾಡೋಣ. 3D ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡಕ್ ಶುರು ಮಾಡಾದ್ಮೇಲೆ ಫುಲ್ ಮಜಾ ಬರುತ್ತೆ. ಯಾಕಂದ್ರೆ ನಾವು ಸಿಲೆಬಸ್ ಅಲ್ಲಿ ಓದೋದು 3D ಫಿಗರ್ಸ್ ಮಾತ್ರ. 2D ಫಿಗರ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವು. ಓಕೆ, 3D ಫಿಗರ್ಸ್ ರಿಲೇಟೆಡ್ ಸ್ವಲ್ಪ ಏರಿಯಾ ವೆಕ್ಟರ್ ಗಳನ್ನ ನೋಡೋಕೆ ಶುರು ಮಾಡೋಣ. ಓಕೆ, ಈ ರೀತಿಯ ಒಂದು ಇದು ಅನ್ಕೊಳ್ಳಿ, ಕ್ಯೂಬ್. ಲೆಟ್ ಅಸ್ ಟೇಕ್ ಕ್ಯೂಬ್. ಕ್ಯೂಬ್ ಇದೆ ಅನ್ಕೊಳ್ಳಿ. ಸೊ ಕ್ಯೂಬ್ ಅಂದ್ರೆ ಹೇಗಿರುತ್ತದು? ಈ ರೀತಿಯಾಗಿದೆ ಕ್ಯೂಬ್. ಈ ರೀತಿಯ ಕ್ಯೂಬ್ ಇದೆ. ಓಕೆ, ಈ ರೀತಿಯಾಗಿದೆ. ಎಷ್ಟು ಫೇಸ್ ಇದೆ ಇದಕ್ಕೆ? 6 ಫೇಸಸ್. ನಿಮಗೆ ಗೊತ್ತಿದೆ ಅದು. ಓಕೆ, ಇಲ್ಲೊಂದು ಫೇಸ್ ಇದೆ ನೋಡಿ, ಈ ಕಡೆ ಸೈಡ್ ಇದೆ. ಒಂದು ಕ್ಯೂಬ್, ಒಂದು ಬಾಕ್ಸ್ ಇದೆ ಅಲ್ಲ, ಸೈಡ್ ಫೇಸ್ ಇದೆ. ಇದಕ್ಕೆ ಒಂದೇ ಫೇಸ್ ಅಂತ ಕರೀತೀನಿ. ಇದು ಏರಿಯಾ ವೆಕ್ಟರ್ ಹೆಂಗ್ ತಗೋಬೇಕಂದ್ರೆ ನೀವು ಇದನ್ನ ಹೊರಗಡೆ ಮಾತ್ರ ತಗೋಬೇಕು ಏರಿಯಾ ವೆಕ್ಟರ್ ಅನ್ನ. ಈ ಏರಿಯಾ ವೆಕ್ಟರ್ ಏನ್ ಕ್ಯೂಬ್ ಸೈಡ್ ಇದೆ ಅದು ಹೊರಗಡೆ ಒಳಗಡೆ ಅಂತ ನಾನು ಹೇಳಿದೆ. ಬಟ್ 3D ಫಿಗರ್ಸ್ ಅಲ್ಲಿ ನೀವೇನ್ ತಗೊಳ್ತೀರಾ, ವಾಟ್ ಎವರ್ ಯು ಆರ್ ಟೇಕಿಂಗ್ ಇನ್ 3D ಫಿಗರ್ಸ್, 3D ಫಿಗರ್ಸ್ ಅಂತ ತಗೊಂಡಾಗ ಫಾರ್ ಎಕ್ಸಾಂಪಲ್ ಕ್ಯೂಬ್ ತಗೊಂಡಿದ್ದೀನಿ, ಏರಿಯಾ ವೆಕ್ಟರ್ is perpendicular to surface. Area vector is perpendicular to surface and outwards. ಹೆಂಗಿರುತ್ತಿದ್ದು? outwards ಇರಬೇಕಿದು, inwards ಒಳಗೆ ಬರೋದಿಲ್ಲ. ಎಕ್ಸಾಂಪಲ್ ಕೊಡ್ತೀನಿ. ಈ ಕಡೆ ಸೈಡ್ ಫೇಸ್ ಇದೆ, ಇದರ ಎಕ್ಸಾಕ್ಟ್ಲಿ ಅಪೋಸಿಟ್ ಫೇಸ್. ಇದು ಎರಡನೇ ಫೇಸ್ ಅನ್ಕೊಂಡ್ರೆ ಇದ್ರ ಏರಿಯಾ ವೆಕ್ಟರ್ ಹೆಂಗಿರುತ್ತೆ? ಹೊರಗಡೆ ಏರಿಯಾ ವೆಕ್ಟರ್ ಹಿಂಗಿರುತ್ತೆ. ಈ ಮೇಲ್ಗಡೆ ಫೇಸ್ ಇದೆ, ಈ ಮೇಲ್ಗಡೆ ಫೇಸ್ ಅದ ಏರಿಯಾ ವೆಕ್ಟರ್ ಹೆಂಗಿರುತ್ತೆ? ಮೇಲ್ಗಡೆ ಈ ರೀತಿಯಾಗಿ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ. ಈ ನಾಲ್ಕನೇ ಫೇಸ್ ಇದೆಯಲ್ಲ, ಇದರ ಏರಿಯಾ ವೆಕ್ಟರ್ ಹೆಂಗಿರುತ್ತೆ? ಕೆಳಗಡೆ ಇರುತ್ತೆ. ಕ್ಯೂಬ್ ಇದೆ, ಹಿಂಗೆ ಬಂದಿದೆ. ಮೊದಲಗಡೆ ಒಂದು ಫೇಸ್ ಇದೆಲ್ಲ, ಅದರ ಏರಿಯಾ ವೆಕ್ಟರ್ ಹೇಗಿದೆ? ನಿಮ್ಮ ಕಡೆ ಇದೆ. ಆಮೇಲೆ ಈ ಕಡೆ ಅದರ ಅಪೋಸಿಟ್ ಒಂದು ಫೇಸ್ ಇರುತ್ತೆ, ಅದರ ಏರಿಯಾ ವೆಕ್ಟರ್ ಹೆಂಗಿದೆ? ಹಿಂದಗಡೆ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಕ್ಯೂಬ್ ನೋಡಿ, ಇಲ್ಲಿ ಒಂದನೇ ಫೇಸ್, ಆಮೇಲೆ ಈ ಕಡೆ ಸೈಡಿಗೆ ಈ ಕಡೆ, ಆಮೇಲೆ ಈ ಕಡೆ ಮುಂದಗಡೆ ಕ್ಲೋಸ್, ಹಿಂದಗಡೆ ಕ್ಲೋಸ್. ಈ ಮುಂದಗಡೆ ಇರುವಂತ ಏರಿಯಾ ವೆಕ್ಟರ್ ಹೆಂಗೆ? ಹೊರಗಡೆ ನಿಮ್ಮ ಕಡೆಗೆ. ಅದು ನನ್ನ ಕಡೆ ಇದೆಯಲ್ಲ ಫೇಸ್, ಅದರ ಅಪೋಸಿಟ್ ಅದರ ಏರಿಯಾ ವೆಕ್ಟರ್ ಹೆಂಗೆ? ಆ ಕಡೆಗೆ. ಇಲ್ಲಿ ಸೈಡ್ ಇರೋದು ಹೆಂಗೆ? ಈ ಕಡೆ. ಈ ಕಡೆ ಇರೋದು ಹೆಂಗೆ? ಈ ಕಡೆ. ಮೇಲ್ಗಡೆ ಇರೋದು ಮೇಲ್ಗಡೆ, ಅದಕ್ಕೆ ಪರ್ಪೆಂಡಿಕ್ಯುಲರ್. ಕೆಳಗಡೆ ಇರೋದು ಅದಕ್ಕೆ ಪರ್ಪೆಂಡಿಕ್ಯುಲರ್. ಅರ್ಥ ಆಗ್ತಾ ಇದೆಯಾ? ಓಕೆ, ಎಕ್ಸಾಂಪಲ್ ತಗೊಳ್ತೀನಿ ನಾನು. ಸಿಲಿಂಡರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಲಿಂಡರ್ ಇದೆ, ಈ ರೀತಿಯಾಗಿ ಸಿಲಿಂಡರ್ ಇದೆ. ಸಿಲಿಂಡರ್ ಇದೆ ಅಂದ್ರೆ ಎಷ್ಟು ಫೇಸ್ ಇದೆ ಇದಕ್ಕೆ? ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಸರ್ಕಲ್ ಇದೆ. ಸಿಲಿಂಡರ್ ನಿಮ್ಗೆ ಅರ್ಥ ಮಾಡ್ಕೊಳಕಾಗ್ತಿದೆ. ಮಾರ್ಕರ್ ನೋಡಿ, ಮಾರ್ಕರ್ ಸಿಲಿಂಡರ್ ಟೈಪ್ ಮೇಲ್ಗಡೆ ಇದೆ. ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಹೆಂಗೆ? ಮೇಲ್ಗಡೆ. ಸೊ ಅದರ ಸಲ ಏರಿಯಾ ವೆಕ್ಟರ್ ಹೆಂಗೆ ಇರುತ್ತೆ? ಇದು ಮೇಲ್ಗಡೆ ಇರುತ್ತೆ.
ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಆಮೇಲೆ ಕೆಳಗಡೆ ಇರೋದು ಏರಿಯಾ ವೆಕ್ಟರ್ ಹೆಂಗಿದೆ? ಈ ಕಡೆ ಇದೆ. ಒಳಗಡೆ ತಗೊಳಂಗಿಲ್ಲ ಇದನ್ನ. 3D ಫಿಗರ್ಸ್ ಇದ್ರೆ ಏರಿಯಾ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್ ಅಂಡ್ ಔಟ್ವರ್ಡ್ಸ್ ಮಾತ್ರ ತಗೋಬೇಕು. ಆಮೇಲೆ ಇಲ್ಲಿ ಇದೆಯಲ್ಲ ಈ ಸಿಲಿಂಡರ್, ಅರ್ಥ ಆಗ್ತಾ ಇದೆಯಾ? ಸಿಲಿಂಡರ್ ಹೆಂಗಿದೆ? ಇಲ್ಲಿ ಸೈಡ್ ಇದೆ ನೋಡಿ ಕರ್ವ್, ಮೇಲ್ಗಡೆ ಒಂದು ಸರ್ಕಲ್, ಕೆಳಗಡೆ ಒಂದು ಸರ್ಕಲ್, ಈ ರೀತಿ ಹಿಂಗಿದೆಯಲ್ಲ, 2 ಅಂತ ಕಾಣಿಸ್ತಾ ಇದೆ. ಸೈಡ್ ಇದೆಯಲ್ಲ, ಈ ಮುಂದ್ಗಡೆ ಏನ್ ಸರ್ಫೇಸ್ ಅದ್ರ ಏರಿಯಾ ವೆಕ್ಟರ್ ನಿಮ್ ಕಡೆ, ಈ ಕಡೆ ಹಿಂಗ್ ಸೈಡ್ ಬಂದಾಗ ಇಲ್ಲಿ ಬರ್ತಾ ಇದೆಯಲ್ಲ ಇದ್ರ ಏರಿಯಾ ವೆಕ್ಟರ್ ಈ ಕಡೆ ಸೈಡ್ ಹಿಂಗ್ ಹೋಗಿ ಹಿಂಗ್ ಬಂದಿದೆಯಲ್ಲ ಇದ್ರ ಏರಿಯಾ ವೆಕ್ಟರ್ ಆ ಕಡೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇಲ್ಲಿ ಏನಿದೆ ಸೈಡ್ ಗೆ ಅದರ ಏರಿಯಾ ವೆಕ್ಟರ್ ಇದ್ರದ್ದು ಈ ಕಡೆ ಇರುತ್ತೆ, ಇದ್ರದ್ದು ಈ ಕಡೆ ಇರುತ್ತೆ. ಆಮೇಲೆ ಇಲ್ಲಿ ಮುಂದ್ಗಡೆ ಏನು ಕರ್ವ್ ಬಂದಿದೆ, ಮುಂದ್ಗಡೆ ಕರ್ವ್ ಬಂದಿದೆ ಅದರ ಏರಿಯಾ ವೆಕ್ಟರ್ ನಿಮ್ ಕಡೆ ಇರುತ್ತೆ. ಅದು ತೋರ್ಸಕ್ ಆಗೋದಿಲ್ಲ ನೋಡಿ, ಈ ರೀತಿ ಹೆಂಗ್ ತೋರ್ಸಕ್ ಆಗುತ್ತೆ? ಸೊ ದಿಸ್ ಈಸ್ ಏರಿಯಾ ವೆಕ್ಟರ್ ಅಂಡ್ ದಿಸ್ ಇಸ್ ಆಲ್ಸೋ ಏರಿಯಾ ವೆಕ್ಟರ್. ವೆರಿ ಇಂಪಾರ್ಟೆಂಟ್. ಹೌದಾ? ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈಗ? ಸಿಲಿಂಡರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಯಾವ ರೀತಿಯಾಗಿ ತೋರಿಸ್ಲಿ ಅಂದ್ರೆ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಸ್ಪಿಯರ್ ತಗೊಳ್ಳಿ. ಸ್ಪಿಯರ್ ಇದು ಸರ್ಕಲ್ ತರ ಕಾಣಿಸ್ತದೆ, ಬಟ್ ಇಟ್ ಇಸ್ ಅ ಸ್ಪಿಯರ್. ಈ ರೀತಿಯಾಗಿ ಸ್ಪಿಯರ್ ನ ತೋರಿಸ್ತೀವಿ. ಇಲ್ಲಿ ಓ ಅಂತ ಸೆಂಟರ್ ಇದೆ. ಸ್ಪಿಯರ್ ಹೆಂಗಿರುತ್ತೆ? ಹೆಂಗೆ ಸ್ಪಿಯರ್ ಹೆಂಗಿದೆ? ಗೋಳ ಈ ರೀತಿಯಾಗಿ ಸ್ಪಿಯರ್ ಇದೆ. ಇದ್ದ ತಕ್ಷಣ ಇಲ್ಲೊಂದು ಸರ್ಫೇಸ್ ಬರ್ತದೆ, ಏರಿಯಾ ವೆಕ್ಟರ್ ಹೆಂಗಿದೆ? ಅದಕ್ಕೆ ಪರ್ಪೆಂಡಿಕ್ಯುಲರ್ ಹೊರಗಡೆ ಇದೆ, ಅಂದ್ರೆ ಸೆಂಟರ್ ಇಂದ ಪಾಸ್ ಆಗ್ತಾ ಹೋಗ್ತಾ ಏರಿಯಾ ವೆಕ್ಟರ್ ಹಿಂಗಿದೆ. ಆಮೇಲೆ ಇಲ್ಲಿ ಹೆಂಗಿದೆ ಏರಿಯಾ ವೆಕ್ಟರ್? ಸೆಂಟರ್ ಇಂದ ಪಾಸ್ ಆಗ್ತಾ ಈ ಕಡೆ ಇದೆ. 11th ಅಲ್ಲಿ ಡಿಸ್ಕಸ್ ಮಾಡಿದೀವಿ ಇದನ್ನ ರೊಟೇಷನ್ ಮೋಷನ್ ಅಲ್ಲಿ ಸ್ವಲ್ಪ ಯಾವ ರೀತಿಯಾಗಿ ಪರ್ಪೆಂಡಿಕ್ಯುಲರ್ ತಗೋಬೇಕಂತ ಸೆಂಟರ್ ಇಂದ. ಆಮೇಲೆ ಇಲ್ಲೊಂದು ಏರಿಯಾ ತಗೊಳ್ತಾರೆ, ಸ್ವಲ್ಪ ಏರಿಯಾ ಇಲ್ಲಿ ತಗೊಂಡ್ರೆ ಇದ್ರ ಏರಿಯಾ ವೆಕ್ಟರ್ ಹೆಂಗಿದೆ? ಇಲ್ಲಿಂದ ಬಂದು ಹೊರಗಡೆ ಏರಿಯಾ ವೆಕ್ಟರ್. ಈ ರೀತಿಯಾಗಿ ಎಲ್ಲಾ ಕಡೆ ಕೂಡ ನೀವು ಏರಿಯಾ ವೆಕ್ಟರ್ ಗಳನ್ನ ತೋರಿಸಬಹುದು. ಮುದ್ದು ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಏನಂದ್ರೆ 3D ಫಿಗರ್ಸ್ ನೀವೇನಾದ್ರೂ ತಗೊಂಡಿದ್ದೆ ಆದ್ರೆ 3D ಫಿಗರ್ಸ್ ಅಲ್ಲಿ ಏರಿಯಾ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಂಡ್ ಇಟ್ ಇಸ್ ಔಟ್ವರ್ಡ್ಸ್ ಮಾತ್ರ ನೀವು ತಗೊಳ್ಬೇಕು. ಗೊತ್ತಾಯ್ತಾ ಏರಿಯಾ ವೆಕ್ಟರ್ ಬಗ್ಗೆ ಏನಂತ ಹೇಳಿ? ಓಕೆ. ಸೊ ಕೊನೆಗೆ ನಾವು ಏರಿಯಾ ವೆಕ್ಟರ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಎಲೆಕ್ಟ್ರಿಕ್ ಫ್ಲಕ್ಸ್ ಟಾಪಿಕ್ ಗೆ ಬಂದೇ ಬಿಟ್ವಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ನಿಮಗೆ ಏರಿಯಾ ವೆಕ್ಟರ್ ಬಗ್ಗೆ ಸ್ವಲ್ಪ ಐಡಿಯಾ ಬಂದಿದೆ. ಏರಿಯಾ ವೆಕ್ಟರ್ ಅರ್ಥ ಮಾಡ್ಕೊಳ್ಳೋದು ಬಾರಿ ಇಂಪಾರ್ಟೆಂಟ್ ಆಗಿತ್ತು. ಅದನ್ನ ನಾನು ನಿಮಗೆ ತಿಳಿಸ್ಬಿಟ್ಟೆ ಯಾವ ರೀತಿಯಾಗಿದೆ ಅಂತ ಹೇಳಿ. ಓಕೆ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕ್ತೀರಾ? ಏನಂತ ಹೆಡ್ಡಿಂಗ್ ಹಾಕ್ತೀರಾ? ಎಲೆಕ್ಟ್ರಿಕ್ ಫ್ಲಕ್ಸ್. ಏನಂತ ಹಾಕ್ತೀರಾ? ಎಲೆಕ್ಟ್ರಿಕ್ ಫ್ಲಕ್ಸ್ and it is represented by E. ಅರ್ಥ ಮಾಡಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಸದ್ಯಕ್ಕೆ ಒಂದು ಸ್ವಲ್ಪ ಡೆಫಿನೇಷನ್ ನೋಡಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ the number of electric field lines, the number of electric field lines passing perpendicular to a surface is called ಇದಕ್ಕೇನಂತ ಕರೀತಾರೆ? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರೀತಾರೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಬೇಸಿಕಲಿ ಏನಿದು? ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೋಡ್ರಿ ಇಲ್ಲಿ ಏನಿದೆ? ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್. ಒಂದು ಸರ್ಫೇಸ್ ಅಲ್ಲಿ ಪಾಸ್ ಆಗಿ ಹೋಗ್ಬೇಕು. ಹೆಂಗ್ ಪಾಸ್ ಆಗಬೇಕು? ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗಬೇಕು. ಅದಕ್ಕೇನಂತ ಕರೀತಾರೆ? ಎಲೆಕ್ಟ್ರಿಕ್ ಫ್ಲಕ್ಸ್. ದ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ಎ ಸರ್ಫೇಸ್. ಓಕೆ. ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲಿ ಬಂದ ತಕ್ಷಣ ನಿಮಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬುಕ್ ಇಟ್ಟಿದ್ದೀನಿ ನಾನು ಈ ರೀತಿ, ಅಥವಾ ಕೈ ಇಟ್ಟಿದ್ದೀನಿ. ಈ ಕೈ ಇಟ್ಟಿದ್ದೀನಿ ಅಂದ್ರೆ ಇಲ್ಲಿ ನೋಡಿ ಒಂದು ಏರಿಯಾ ಇದೆ. ಈ ಏರಿಯಾ ಇದೆ. ಈ ಏರಿಯಾ ಏನಾದ್ರು ಫಾರ್ ಎಕ್ಸಾಂಪಲ್ ಇವೆರಡು ಮಾರ್ಕರ್ಗಳು ಈ ಕೈಯಲ್ಲಿ ಹಾಸೋದು ಅನ್ಕೊಳ್ಳಿ, ಅಥವಾ ಒಂದೇ ಮಾರ್ಕರ್ ಆಯ್ತು. ಅದು ಎಷ್ಟು ಫೀಲ್ಡ್ ಲೈನ್ ಪಾಸ್ ಆಗಿ ಹೋಗ್ತಾ ಇದಾವೆ? ಒಂದೇ ಪಾಸ್ ಆಗಿ ಹೋಗ್ತದೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಯ್ತು? 1 ಆಯ್ತು. ಅದೇ ನಾನು ಎರಡು ಮಾರ್ಕರ್ಗಳು ಈ ಕೈಯಲ್ಲಿ ಪಾಸ್ ಆಗಿ ಹೋದ್ರೆ ಏನಾಗುತ್ತೆ? ಎಲೆಕ್ಟ್ರಿಕ್ ಫ್ಲಕ್ಸ್ 2. 3 ಪಾಸ್ ಆಗಿ ಹೋದ್ರೆ 3. ಅದೇ ರೀತಿ ಫಾರ್ ಎಕ್ಸಾಂಪಲ್ ಒಂದು ಏರಿಯಾ ಇದೆ. ಆ ಏರಿಯಾ ಈ ರೀತಿಯಾಗಿದೆ. ಅಂದ್ರೆ ಈ ರೀತಿ ನಾನು ಕೈ ಇಟ್ಟಿದ್ದೇನೆ. ಈ ರೀತಿ ಹಿಂಗೆ ಇದೆ ನನ್ನ ಕೈ. ಇದು ತೋರ್ಸಕ್ ಆಗೋದಿಲ್ಲ. ಹಿಂಗೇನ್ ಡಯಾಗ್ರಾಮ್ ತೆಗಿಯಕಾಗುತ್ತೆ ಕೈ ತರ. ಅದೇ ಹಿಂಗೆ ಇಟ್ಟಿದ್ದೀನಿ ಅಂದ್ರೆ ಇದರಲ್ಲಿ ಫಾರ್ ಎಕ್ಸಾಂಪಲ್ 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಪಾಸ್ ಆಗೋದ್ವು. ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಿದೆ? 2 ಇದೆ. ಅಷ್ಟೊಂದು ಗೊತ್ತಾಯ್ತು ನಿಮಗೆ. ಅದೇ ರೀತಿಯಾಗಿ ಸೇಮ್ ಅದೇ ಏರಿಯಾ ಇನ್ನೊಂದು ಕಡೆ ಇಟ್ಟಿದ್ದೀನಿ, ಬೇರೆ ಏರಿಯಾ. ಇಟ್ಟ ತಕ್ಷಣ ಇದರೊಳಗಡೆಯಿಂದ ಈ ರೀತಿಯಾಗಿ ಪಾಸ್ ಆಗಿ ಹೋಗಿದ್ದಾವೆ. ಈಗ ಎಷ್ಟಾಯ್ತು? ಎಲೆಕ್ಟ್ರಿಕ್ ಫ್ಲಕ್ಸ್ ಈಕ್ವಲ್ ಟು ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು 3 ಆಯ್ತು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಒಂದು ಏರಿಯಾ ಇಟ್ಟಿದ್ದೀನಿ ಅನ್ಕೊಳ್ಳಿ. ಒಂದು ಏರಿಯಾ ಇಟ್ಟಿದ್ದೀನಿ, ಇಲ್ಲಿ ಒಂದು ಏರಿಯಾ ಈ ರೀತಿಯಾಗಿ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಏರಿಯಾ ಇಟ್ಟಿದ್ದೀನಿ ಈ ರೀತಿಯಾಗಿ, ಸೇಮ್ ಏರಿಯಾ. ಇದು ಸೇಮ್, ಇದು ಏರಿಯಾ ಎ, ಇದು ಕೂಡ ಏರಿಯಾ ಎ. ಇಟ್ಟ ತಕ್ಷಣ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹಿಂಗ್ ಪಾಸ್ ಆಗಿ ಹೋಗಿದ್ದಾವೆ. ಎಷ್ಟು ಪಾಸ್ ಆದ್ವಿ? 2. ಆಮೇಲೆ ಇಲ್ಲಿ ಎಷ್ಟು ಪಾಸ್ ಆಗಿ ಹೋದ್ವು? ಈ ರೀತಿಯಾಗಿ ನೋಡಿ 3 ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಮೇಲ್ಗಡೆ ಹೇಳಿದ್ದೀನಿ. ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ 2 ಇದೆ, ಇಲ್ಲಿ 3 ಆಯ್ತು. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇದೆಯಾ? ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇದೆ ಹೇಳಿ. ಇಲ್ಲಿ ಏನಿದೆ? ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ 2 ಇದೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟಿದೆ? 3 ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೇನ್ ಜಾಸ್ತಿ ಆಗುತ್ತೆ, ಹಂಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಕೂಡ ಏನಾಗ್ತವೆ? ಜಾಸ್ತಿ ಆಗ್ತವೆ. ಮೋರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಮೋರ್ ಎಲೆಕ್ಟ್ರಿಕ್ ಫ್ಲಕ್ಸ್
ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಅದರ ಸಲ ನಾನು ಏನು ಬರೀತೀನಿ ಅಂದ್ರೆ ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದ್ರೆ ಜಾಸ್ತಿ ಫೀಲ್ಡ್ ಲೈನ್ಸ್ ಗಳು ಬರ್ತವೆ, ಜಾಸ್ತಿ ಫೀಲ್ಡ್ ಲೈನ್ಸ್ ಅಂದ್ರೆ ಜಾಸ್ತಿ ಎಲೆಕ್ಟ್ರಿಕ್ ಫ್ಲಕ್ಸ್ ಬರ್ತಾ ಇದೆ. ಸೊ ಪೈ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈ ಫಾರ್ಮುಲಾ ತರ್ತಾ ಇದ್ವಿ, ಡೈರೆಕ್ಟ್ ಆಗಿ ಫಾರ್ಮುಲಾ ಬರೆದು ಬಿಡಬಹುದು. ಏನಂತ ಫಾರ್ಮುಲಾ? ಪೈ ಈಸ್ ಈಕ್ವಲ್ ಟು ಇ ಡಾಟ್ ಎ ಅಂತ ಬರೆದು ಬಿಡಬಹುದು. ಬಟ್ ಈಗ ಬರೆದ್ರೆ ಯೂಸ್ ಇಲ್ಲ, ಇದ್ರ ಫೀಲ್ಡ್ ತಗೊಳ್ಬೇಕು. ಈ ರೀತಿ ಇ ಡಾಟ್ ಎ ಬರೋದು, ಡಾಟ್ ಅಂತ ಗೊತ್ತಿದೆ ನಿಮಗೆ, ಇ ಎ ಕಾಸ್ ಥೀಟಾ ಅಂತ. ಪೈ ಈಸ್ ಈಕ್ವಲ್ ಟು ಇ ಎ ಕಾಸ್ ಥೀಟಾ ಅಂತ ಬಂದ್ಬಿಡುತ್ತೆ. ಬಟ್ ಇಂಪಾರ್ಟೆಂಟ್ ಅದಲ್ಲ, ಈ ರೀತಿ ಫೀಲ್ಡ್ ತಗೊಳ್ಳೋದು ಬಾರಿ ಇಂಪಾರ್ಟೆಂಟ್. ಸೊ ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಗೊತ್ತಾಯ್ತು. ಓಕೆ, ಎರಡನೇದಕ್ಕೆ ಬರೋಣ. ಈಗ ಎರಡನೇದು ನೋಡಿ, ಈ ಕಡೆ ಇದು ಏನ್ ನಾನು ನೋಟ್ಸ್ ಬರ್ಸ್ತಾ ಇದ್ದೀನಿ ಅದು ಇಂಪಾರ್ಟೆಂಟ್ ಅಲ್ಲ. ಈಗ ಅದು ಫಾರ್ಮುಲಾ ಹೆಂಗ್ ಬಂತು ಅಂತ ಗೊತ್ತಾಗಬೇಕು ನಿಮಗೆ. ಗೊತ್ತಾದ್ರೆ ಮಾತ್ರ ನೀವು ಮನೆ ಕೆಲಸ ಮಾಡಕ್ಕೆ ಫುಲ್ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹಿಂಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆಗಿ ಈ ರೀತಿಯಾಗಿದೆ, 1 2 3 4 ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರೋದು. ಓಕೆ, ಇಲ್ಲೂ ಕೂಡ 1 2 3 4 ಸೇಮ್. ಇಲ್ಲಿ ಹೆಂಗಿದೆ ಎಲೆಕ್ಟ್ರಿಕ್ ಫೀಲ್ಡ್? ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲೂ ಕೂಡ ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಸೇಮ್ ಇದೆ. ಇದರಲ್ಲಿ ನಾನು ಸಣ್ಣ ಏರಿಯಾ ಹೇಳ್ತೀನಿ, ಸಣ್ಣ ಏರಿಯಾ ಈ ರೀತಿಯಾಗಿ, ಸಣ್ಣದು ಚಿಕ್ಕ ಏರಿಯಾ ಹೇಳ್ತೀನಿ. ಓಕೆ, ಇಲ್ಲೊಂದು ದೊಡ್ಡ ಏರಿಯಾ ಹೇಳ್ತೀನಿ ಈ ರೀತಿಯಾಗಿ. ಈಗ ನೋಡಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಲ್ಲ ಜಾಸ್ತಿ ಆಯ್ತು. ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು? ಹಿಯರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಗೋಯಿಂಗ್ ಟು ಬಿ 2. ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಾಗ್ತದೆ? 4. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇದೆ, ಇಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ಇದೆ, ಇಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇದೆ. ಆದ್ರೂ ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಯ್ತು? ಜಾಸ್ತಿ ಆಯ್ತು. ಅಂದ್ರೆ ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಆ ಕಡೆ ನೋಡಿದ್ವಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನೋಡಿದ್ವಿ. ಸೊ ಎರಡು ಕಂಬೈನ್ ಮಾಡಿದ್ರೆ, ಇದನ್ನ ಏನಾದ್ರೂ ನಾವು ಕಂಬೈನ್ ಮಾಡಿ ಬರೆದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇ ಎ ಅಂತ ಆಗುತ್ತೆ. ಇನ್ನೂ ಫಾರ್ಮುಲಾ ಬಂದಿಲ್ಲ. ಇವೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಈಗ ಹೆಂಗ್ ಪಾಸ್ ಆಗಿ ಹೋಗ್ತಿದಾವೆ? ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗಿ ಹೋಗ್ತಾ ಇದೆ. ನೋಡಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಇದಾವೆ, ಅದರ ಸಲುವಾಗಿ ಇಷ್ಟೇ ತಗೊಂಡಿದ್ದೀನಿ. ಪರ್ಪೆಂಡಿಕ್ಯುಲರ್ ಇಲ್ಲದೆ ಇರುವಾಗ ಏನ್ ಮಾಡಬೇಕು? ಪರ್ಪೆಂಡಿಕ್ಯುಲರ್ ಇಲ್ಲ ಅಂದ್ರೆ ಅವಾಗ ಕೂಡ ನಾವು ಡಿರಿವೇಶನ್ ಅನ್ನ ಮಾಡಕ್ಕೆ ಬರಬೇಕು, ಅದರ ಫೀಲ್ಡ್ ಬರಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಯಾವ ರೀತಿಯಾಗಿ ಎಕ್ಸಾಂಪಲ್ ಕೊಡ್ತೀನಿ ಅಂತ. ಓಕೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈ ಕಡೆ ಒಂದು ಏರಿಯಾ ವೆಕ್ಟರ್ ಅಂತ ನಾರ್ಮಲ್ ಆಗಿ ಈ ರೀತಿಯಾಗಿದೆ, ಏರಿಯಾ ಇದೆ, ಹೌದಾ? ಈ ಏರಿಯಾ ಹಿಂಗಿಟ್ಟಿದ್ದೆ ನಾನು, ಈ ಡಸ್ಟರ್ ಹಿಂಗಿಟ್ಟಿದ್ದೆ ನೋಡಿ, ಇಲ್ಲಿ ಈ ರೀತಿಯಾಗಿ, ಅಥವಾ ನಾನು ಕೈ ಇಟ್ಟಿದ್ದೀನಿ, ಕೈ ತೋರಿಸ್ತೇನೆ ಈ ರೀತಿ ಕೈ ಇಟ್ಟಿದ್ದೀನಿ. ಅಂದ್ರೆ ಏರಿಯಾ ವೆಕ್ಟರ್ ಈ ಕಡೆ ಇದೆ, ಅಂದ್ರೆ ಏರಿಯಾ ವೆಕ್ಟರ್ ಈ ಕಡೆ ಹಿಂಗ್ ಹೊರಗಡೆ ಬಂದಿದೆ ಏರಿಯಾ ವೆಕ್ಟರ್. ನಿಮ್ಗೆ ಅರ್ಥ ಆಗ್ತಾ ಇದೆ? ಒಂದು ವೇಳೆ ಏನಾದ್ರೂ ನಾನು ಕೈ ಹಿಂಗಿಟ್ಟೆ ಅನ್ಕೊಳ್ಳಿ, ಹಿಂಗೆ ಏರಿಯಾ ವೆಕ್ಟರ್ ಹೆಂಗಿದೆ? ಹೊರಗಡೆ ಇದೆ, ಹೊರಗಡೆ ನಿಮ್ ಕಡೆ, ಅಥವಾ ಒಳಗಡೆ ಇದೆ, ಒಳಗಡೆ. ಅದೇ ಹಿಂಗಿಟ್ಟೆ ಅಂದ್ರೆ ಕೈ ಏರಿಯಾ ವೆಕ್ಟರ್ ಈ ಕಡೆ ಇದೆ, ಈ ಕಡೆ, ಅಥವಾ ಆ ಕಡೆ ಇದೆ, ಆ ಕಡೆ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಾನು ಇಲ್ಲಿವರೆಗೂ. ಓಕೆ, ಸೊ ಏರಿಯಾ ವೆಕ್ಟರ್ ಈ ಕಡೆ ಇದೆ ಅಂದ್ಮೇಲೆ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗ್ ಪಾಸ್ ಆಗಿ ಹೋಗಿದೆ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಪಾಸ್ ಆಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿ ಹಿಂಗ್ ಬಂದಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿ ಇಲ್ಲೊಂದು ಆಂಗಲ್ ಮಾಡ್ತಾ ಇದೆ ಥೀಟಾ ಅಂತ ಹೇಳಿ. ಈಸ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಸರ್ಫೇಸ್? ಈ ಸರ್ಫೇಸ್ ಏನಾದ್ರೂ ಪರ್ಪೆಂಡಿಕ್ಯುಲರ್ ಇದೆಯಾ? ಇಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಹೋಗ್ಬೇಕು ಅಂತ ಏನ್ ತೋರಿಸಿದ್ರಿ? ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗ್ ಹೋಗ್ಬೇಕು? ಪರ್ಪೆಂಡಿಕ್ಯುಲರ್ ಹೋಗ್ಬೇಕು ಸರ್ಫೇಸ್ಗೆ, ಅಂದ್ರೆ ಮಾತ್ರ. ಪರ್ಪೆಂಡಿಕ್ಯುಲರ್ ಇಲ್ಲ. ಬಟ್ ಇದನ್ನ ಈಗ ಏನ್ ಮಾಡಬಹುದು ನಾನು? ಐ ಕ್ಯಾನ್ ಡೂ ಇಟ್ ಆಸ್ ಇ ಕಾಸ್ ಥೀಟಾ. ಇ ಕಾಸ್ ಥೀಟಾ ಅಲ್ಲಿ ಕೆಳಗಡೆ ಏನ್ ಮಾಡಬಹುದು? ಇ ಸೈನ್ ಥೀಟಾ ಈ ರೀತಿಯಾಗಿ ಎರಡು ಕಾಂಪೊನೆಂಟ್ ಮಾಡಬಹುದು. ಈಗ ಏನು ಇ ಕಾಸ್ ಥೀಟಾ ಹೋಗ್ತಾ ಇದೆ, ಇದು ಹೆಂಗಿದೆ? ಪರ್ಪೆಂಡಿಕ್ಯುಲರ್ ಮುಗಿದೋಯ್ತು. ಓಕೆ, ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಈಕ್ವಲ್ ಟು ಏನು ಬರುತ್ತೆ? ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇರೋದು ಯಾವುದು? ಇ ಕಾಸ್ ಥೀಟಾ, ಇ ಕಾಸ್ ಥೀಟಾ. ಆಮೇಲೆ ಏರಿಯಾ ಇರೋದೇನು? ಎ. ಸೊ ಎರಡನ್ನ ನಾನು ಹೆಂಗ್ ಬರೀಬಹುದು? ಇ ಎ ಕಾಸ್ ಥೀಟಾ ಅಂತ ಬರೀಬಹುದಾ? ಇ ಎ ಕಾಸ್ ಥೀಟಾ ಅಂದ್ರೆ ಏನಾಗುತ್ತೆ? ಇದು ಇ ಡಾಟ್ ಎ. ಇ ಡಾಟ್ ಎ ಬಂತು ನೋಡಪ್ಪ ಫಾರ್ಮುಲಾ, ಪೈ ಇ ಅಂತ ಬರೀರಿ, ಇ ಡಾಟ್ ಎ. ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ರಲ್ಲ, ಅದೇ ಬಂತು ಈಗ. ಸೊ ಇ ಕಾಸ್ ಥೀಟಾ ಎ ಆಯ್ತು, ಇ ಎ ಕಾಸ್ ಥೀಟಾ ಎ, ಇ ಡಾಟ್ ಎ. ಅಂದ್ರೆ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಯಾವ್ದು ತಗೋಬೇಕಂದ್ರೆ, ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ವಾಟ್ ಎವರ್ ಎಲೆಕ್ಟ್ರಿಕ್ ಫೀಲ್ಡ್ ಯು ಆರ್ ಟೇಕಿಂಗ್, ದಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್. ಹೆಂಗಿರ್ಬೇಕು ಅದು? ಪರ್ಪೆಂಡಿಕ್ಯುಲರ್ ಟು ಸರ್ಫೇಸ್ ಇರಬೇಕು. ಅಂಡ್ ಇಟ್ ಶುಡ್ ಬಿ along area vector, A. ನೋಡಿ ಸಿಂಪಲ್. ಈ ಕಾಸ್ ಥೀಟಾ ಹೆಂಗಿದೆ? ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಇದೆ. ಈ ಕಾಸ್ ಥೀಟಾ ಹೆಂಗಿದೆ? ಇದೇನ್ ಸರ್ಫೇಸ್ ಇದೆ, ಅದು ಪರ್ಪೆಂಡಿಕ್ಯುಲರ್ ಇದೆ. ಅಂಡ್ ಈ ಕಾಸ್ ಥೀಟಾ ಯಾವ ಡೈರೆಕ್ಷನ್ ಇದೆ? ಈ ಕಾಸ್ ಥೀಟಾ ಮತ್ತೆ ಎ ಗಳು ಏನಿದಾವೆ? ಒಂದೇ ಡೈರೆಕ್ಷನ್ ಇದಾವೆ. ಅದರ ಸಲುವಾಗಿ ಈ ಕಾಸ್ ಥೀಟಾ ಅಂದ್ರೆ ಅಕ್ರಾಸ್ ಎ ಜೊತೆಗೆ ಇರಬೇಕು. ಆಮೇಲೆ ಈ ಕಾಸ್ ಥೀಟಾ ಹೆಂಗಿದೆ? ಪರ್ಪೆಂಡಿಕ್ಯುಲರ್ ಕೂಡ ಇದೆ. ಸೊ ಇ ಡಾಟ್ ಎ. ಫೈನಲ್ ಫಾರ್ಮುಲಾ ಅಲ್ಲ, ಮುಂದೆ ಹೋದಾಗ ಇನ್ನೂ ಫಾರ್ಮುಲಾ ಚೇಂಜ್ ಆಗುತ್ತೆ. ಸ್ವಲ್ಪ ಇಂಟಿಗ್ರಲ್ ಎಲ್ಲ ಬರುತ್ತೆ, ಅದು ಮುಂದೆ ನೋಡೋಣ. ಸ್ವಲ್ಪ ಇದರ ಫೀಲ್ ತಗೊಳ್ಳೋಣ, ಸಾಕಷ್ಟು ನ್ಯೂಮರಿಕಲ್ ಗಳನ್ನ ಮಾಡೋಣ, ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಏನಂತ ಹೇಳಿ ಸ್ಟಾರ್ಟ್ ಮಾಡೋಣ.
ಒಂದ್ ಸ್ವಲ್ಪ ಎಕ್ಸಾಂಪಲ್ಸ್ ಗಳನ್ನ ತಗೊಳ್ಳೋಣ. ಎಕ್ಸಾಂಪಲ್ಸ್ ಗಳನ್ನ ತಗೊಂಡ್ರೆ ಮಾತ್ರ ನಿಮಗೆ ಇದರ ಐಡಿಯಾ ಬರೋದು. ಎಕ್ಸಾಂಪಲ್ಸ್ ಗಳು ಇಲ್ಲ ಅಂದ್ರೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ಫುಲ್ ನಾಲೆಜ್ ತಗೊಳ್ಳಿ. ನಾವು ಏನೇನು ಸ್ಟಾರ್ಟ್ ಮಾಡಿದೀವಿ, ಏರಿಯಾ ವೆಕ್ಟರ್ ಬಗ್ಗೆ ಮಾತಾಡಿದೀವಿ. ಏರಿಯಾ ವೆಕ್ಟರ್ ಆದ್ಮೇಲೆ ಎಲ್ಲಿಗೆ ಬಂದಿದೀವಿ, ಫ್ಲಕ್ಸ್ ಬಂದಿದೀವಿ. ಫ್ಲಕ್ಸ್ ಬಂದಾದ್ಮೇಲೆ ಸಾಕಷ್ಟು ಎಕ್ಸಾಂಪಲ್ ಗಳನ್ನ ತಗೊಂಡು ಫಾರ್ಮುಲಾ ತಂದಿದ್ದೀವಿ. ಓಕೆ, ಸೊ ಫ್ಲಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು E ಡಾಟ್ ಎ. E ಡಾಟ್ ಎ. E ಡಾಟ್ ಎ ಅಂದ್ರೆ ಏನಾಗುತ್ತಿದ್ದು, ಎ ಕಾಸ್ ಥೀಟಾ. ಮುಗಿದೋಯ್ತು. ಒಂದೇ ಒಂದು ಫಾರ್ಮುಲಾ ಸ್ಟೆಪ್ ಬಂತು, ನ್ಯೂಮರಿಕಲ್ ಸ್ಟಾರ್ಟ್. ಇನ್ನ ಗಾಸ್ ಲಾ ಇಂಟ್ರೊಡಕ್ಷನ್, ಇದು ಗಾಸ್ ಲಾ ಅರ್ಥ ಮಾಡ್ಕೊಳ್ಳೋಕೆ ಇದೆಲ್ಲ ಗೊತ್ತಾಗಬೇಕು. ಓಕೆ, ಸೊ ಒಂದೇ ಎಕ್ಸಾಂಪಲ್ ಈ ರೀತಿಯಾಗಿದೆ. ಹೆಂಗೆ, ಒಂದು ಸರ್ಫೇಸ್ ಹಿಂಗೆ ಇಟ್ಟಿದ್ದೀನಿ ನಾನು. ಹಿಂಗೆ ಬರದೆ ಅಂದ್ರೆ ಮೀನಿಂಗ್ ಏನು, ನನ್ನ ಕೈನ ಹಿಂಗೆ ಇಟ್ಟಿದ್ದೀನಿ, ಹಿಂಗೆ ಹಿಂಗೆ ಇಟ್ಟಿದ್ದೀನಿ, ಗೊತ್ತಾಗ್ತಿದೆ. ಈ ರೀತಿಯ ಕೈ ಇಟ್ಟಿದ್ದೀನಿ. ಆಮೇಲೆ ಇದ್ರ ಸೈಡ್ ಎಷ್ಟಿದೆ, ಎ ಎ ಎ ಎ ಅಂತ ಇದೆ. ಓಕೆ, ಆಮೇಲೆ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿ ಪಾಸ್ ಆಗಿ ಹೋಗ್ತದೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿ ಹೋಗ್ತದೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿ ಇದೆ, ಹೌದಾ. ಆಮೇಲೆ ಇನ್ನೊಂದು ಸರ್ಫೇಸ್ ಹಿಂಗೆ ಇಟ್ಟಿದ್ದೀನಿ, ಹಿಂಗೆ ಹಿಂಗೆ ಬರ್ದಿದ್ದೀನಿ ಅಂದ್ರೆ ಮೀನಿಂಗ್ ಗೊತ್ತಾ. ಇದು ಕೂಡ ಎ ಇದೆ, ಎ ಇದೆ, ಎ ಇದೆ. ಇದು ಹೆಂಗಿದೆ ಗೊತ್ತಾ ಸರ್ಫೇಸ್, ಇದನ್ನ ಹಿಂಗೆ ಇಟ್ಟಿದ್ದೀನಿ. ಇದನ್ನ ಹೆಂಗೆ ಇಟ್ಟಿಲ್ಲ, ಹಿಂಗೆ ಇಟ್ಟಿದ್ದೀನಿ, ಹಿಂಗೆ ನಿಮ್ ಕಡೆ ಇಟ್ಟಿದ್ದೀನಿ. ಗೊತ್ತಾಗ್ತಿದ್ಯಾ ನಿಮ್ ಕಡೆ. ಓಕೆ, ಒಂದು ನೋಟ್ಬುಕ್ ಇದೆ ಅಲ್ವಾ, ನೋಟ್ಬುಕ್ ಇದ್ರೆ ತೋರಿಸ್ಬಿಡ್ತಾ ಇದ್ದೀನಿ ನಾನು, ನನ್ನ ಕೈಯಿಂದಾನೆ ತೋರಿಸ್ತೀನಿ. ಓಕೆ, ಒಂದು ನೋಟ್ಬುಕ್ ಇದೆ ಇಲ್ಲಿ. ಓಕೆ ಫೈನ್, ಒಂದೇ ನಿಮಿಷ. ಒಂದು ಬುಕ್ ಇದೆ, ತೋರಿಸ್ತೀನಿ. ಇದನ್ನ ಹೆಂಗೆ ಇಟ್ಟಿದ್ದೀನಿ ಗೊತ್ತಾ, ಈ ರೀತಿಯಾಗಿ ಇಟ್ಟಿದ್ದೀನಿ, ಈ ರೀತಿಯಾಗಿ ಹಿಂಗೆ. ಓಕೆ, ಈ ರೀತಿಯಾಗಿ ಇದರ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಹಿಂಗೆ ಪಾಸ್ ಆಗಿ ಹೋಗ್ತವೆ. ಇದ್ರ ಏರಿಯಾ ವೆಕ್ಟರ್, ಇದು ಏರಿಯಾ, ಇದು ಏರಿಯಾ, ಇದು. ಆದ್ರೆ ಇಲ್ಲಿ ಹೆಂಗೆ ಇಟ್ಟಿದ್ದೀನಿ ಗೊತ್ತಾ, ಹೆಂಗೆ ಇಟ್ಟಿದ್ದೀನಿ, ಹಿಂಗೆ. ಆದ್ರೆ ಇದ್ರ ಏರಿಯಾ ಹೆಂಗಿದೆ, ಹೊರಗಡೆ ಬರುತ್ತೆ ಏರಿಯಾ ವೆಕ್ಟರ್. ಓಕೆ, ಸೊ ಇಲ್ಲಿ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿಯಾಗಿ ತೋರಿಸಿದೆ ನಾನು, ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇಲ್ಲೂ ಕೂಡ ಫ್ಲಕ್ಸ್. ಇಲ್ಲಿ ಫ್ಲಕ್ಸ್ ಎಷ್ಟಾಗುತ್ತೆ ಹೇಳಿ ನಿಮಗೆ. ಫ್ಲಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, ಇ ಡಾಟ್ ಎ. ಇ ಡಾಟ್ ಎ. ಇ ಡಾಟ್ ಎ ಅಂದ್ರೆ ಏನಾಗುತ್ತದು, ಎ ಕಾಸ್ ಥೀಟಾ. ನಿಮಗೆಲ್ಲ ಗೊತ್ತೇ ಇದೆ. ಇ ಅಂದ್ರೆ ಎಷ್ಟಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಇ ಇದೆ. ಎ ಅಂದ್ರೆ ಎಷ್ಟಾಗುತ್ತೆ, ಎ ಸ್ಕ್ವೇರ್. ಕಾಸ್ ಥೀಟಾ ಎಷ್ಟಾಗುತ್ತೆ ಹೇಳಿ, ನೀವೇ ಹೇಳಿ. ಹಿಂಗಿದೆ, ಹೆಂಗೆ ಇಟ್ಟಿದ್ದೀನಿ. ಏರಿಯಾ ವೆಕ್ಟರ್ ಆ ಕಡೆ, ಎಲೆಕ್ಟ್ರಿಕ್ ಫೀಲ್ಡ್ ಆ ಕಡೆ. ಸೊ 0 ಡಿಗ್ರಿ, 0 ಡಿಗ್ರಿ ಇರೋದ್ರಿಂದ ಕಾಸ್ 0 ಅಂದ್ರೆ 1. ಸ್ವಲ್ಪ ಏನಾಯ್ತು, ಎ ಸ್ಕ್ವೇರ್. ಈ ಫ್ಲಕ್ಸ್ ಇದೆಯಲ್ಲ, ಇದೇನಾಯ್ತು, ಎ ಸ್ಕ್ವೇರ್. ಈ ಫ್ಲಕ್ಸ್ ಅನ್ನೋದು ಏನಿದೆಯಲ್ಲ, ದಿಸ್ ಇಸ್ ಸ್ಕೇಲರ್ ಕ್ವಾಂಟಿಟಿ. ಗೊತ್ತಿಲ್ಲ ನಿಮಗೆ. ಫ್ಲಕ್ಸ್ ಅಂದ್ರೆ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಅಲ್ಲ, ಏನಿದು ಸ್ಕೇಲರ್ ಕ್ವಾಂಟಿಟಿ. ಇಟ್ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ, ಅದು ನಿಮ್ಗೆ ಗೊತ್ತಿರಲಿ. ಆಮೇಲೆ ಈ ಕಡೆ ಫ್ಲಕ್ಸ್ ಕಂಡುಹಿಡಿದು ಇಲ್ಲಿ ಕೂಡ ಫಾರ್ಮುಲಾ ಬರೆಯೋಣ. ಏನ್ ಬರೀತೀನಿ, ಇ ಡಾಟ್ ಎ. ಇ ಡಾಟ್ ಎ ಅಂದ್ರೆ ಏನಾಗುತ್ತೆ, ಎ ಕಾಸ್ ಥೀಟಾ. ಒಪ್ಕೊಳ್ಳೋಣ. ಇ ಅಂದ್ರೆ ಏನು, ಇ. ಎ ಅಂದ್ರೆ ಏನಾಗುತ್ತೆ, ಎ ಸ್ಕ್ವೇರ್. ಕಾಸ್ ಎಷ್ಟು ಡಿಗ್ರಿ ಆಗುತ್ತೆ ಹೇಳಿ ನೀವು ಹೇಳ್ಬೇಕಿಲ್ಲ. ನಾನು ಹೇಳೋಕ್ಕಿಂತ ನೀವು ಹೇಳಿದ್ರೆ ಒಳ್ಳೇದು. ಹಿಂಗೆ ಇಟ್ಟಿದ್ದೀನಿ. ಏರಿಯಾ ಹೆಂಗಿದೆ, ಹೊರಗಡೆ ಇದೆ. ಏರಿಯಾ ಹೊರಗಡೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ. ಎರಡರ ಆಂಗಲ್ ಎಷ್ಟಾಗಿದೆ, ಫೀಲ್ಡ್ ಈ ಕಡೆ ಏರಿಯಾ ಹಿಂಗೊಂದು 90 ಡಿಗ್ರಿ ಆಯ್ತು, 30 ಆಯ್ತು. ಕಾಸ್ 90 ಅಂದ್ರೆ ಎಷ್ಟು, 0. ಸೊ ಟೋಟಲ್ ಟರ್ಮ್ ಏನಾಯ್ತು, ಫ್ಲಕ್ಸ್ 0 ಆಯ್ತು. ನೀವು ನೋಡಿ ಹೇಳ್ಬೋದು. ಒಂದ್ ವೇಳೆ ನಾನು ಏನಾದ್ರು ಹಿಂಗಿಟ್ಟಿದ್ರೆ ಹಿಂಗಿದೆ, ಏರಿಯಾ ಹಿಂಗಿದೆ. ಇದ್ರ ಒಳಗಡೆ ಎಲ್ಲಿ ಪಾಸ್ ಆಗಿ ಹೋಗ್ತಾರೆ. ಹಿಂಗಿಟ್ರೆ ಇದ್ರ ಒಳಗಡೆ ಪಾಸ್ ಆಗಿ ಹೋಗ್ತಾರೆ, ಹಿಂಗಿಟ್ರೆ ಇದ್ರ ಒಳಗಡೆ ಪಾಸ್ ಆಗಿ ಹೋಗ್ತವೆ, ಟಚ್ ಆಗಿ ಹೋಗ್ತವೆ, ಅಷ್ಟೇ ಫೀಲ್, ಮತ್ತೇನಿಲ್ಲ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಏನ್ ನೋಡೋಣ ಅಂದ್ರೆ ಇದ್ರ ಬಗ್ಗೆ ಆಯ್ತು. ಈ ರೀತಿಯಾಗಿ ಒಂದು ಇದು ಇದೆ ಅನ್ಕೊಳ್ಳಿ, ಯಾವುದು, ಸ್ಪಿಯರ್ ಇದೆ. ಕರೆಕ್ಟ್, ಒಂದು ಸ್ಪಿಯರ್ ಇದ್ರೆ ಇದರ ರೇಡಿಯಸ್ ಎಷ್ಟಿದೆ ಅಂದ್ರೆ ಆರ್ ಇದೆ. ಇದರ ರೇಡಿಯಸ್ ಆರ್ ಇದೆ. ಆಮೇಲೆ ಈ ಕಡೆಯಿಂದ ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ. ಎಲೆಕ್ಟ್ರಿಕ್ ಸರ್ಕಲ್ ಇದೆ ಅನ್ಕೊಳ್ಳಿ. ಸ್ಪಿಯರ್ ಬೇಡ, ಸರ್ಕಲ್ ಇದೆ. ಸರ್ಕಲ್ ಈ ರೀತಿಯಾಗಿ ಹಿಂಗೆ ಸರ್ಕಲ್ ಮೇಲ್ಗಡೆ ಹಿಂಗೆ ಇಟ್ಟಿದ್ದೀನಿ, ಹೌದಾ. ಇಟ್ಟ ತಕ್ಷಣ ಈಗ ಎಲೆಕ್ಟ್ರಿಕ್ ಫ್ಲಕ್ಸ್ ಕೇಳಿದ್ರು. ಎಲೆಕ್ಟ್ರಿಕ್ ಫ್ಲಕ್ಸ್ ಇದರ ನಡುವೆ ಇರುವಂತ ಆಂಗಲ್ 30 ಡಿಗ್ರಿ ಇದೆ, ಹೌದಾ. ನೀವೇನಾದ್ರೂ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಡಾಟ್ ಎ ಅಂತ ಬರೋದು, ಇ ಡಾಟ್ ಎ ಬರೋದು, ಆಮೇಲೆ ಎ ಕಾಸ್ ಥೀಟಾ ಬರೋದು, ಆಮೇಲೆ ಈ ಎ ಅಂದ್ರೆ ಈ ಸರ್ಕಲ್ ಅಂದ್ರೆ ಏನಾಗುತ್ತೆ, ಸರ್ಕಲ್ ಅಂತ ಹೇಳಿದ್ನಲ್ಲ ನಾನು. ಸರ್ಕಲ್ ಅಂದ್ರೆ ಏರಿಯಾ ಎಷ್ಟಾಗುತ್ತೆ, ಇದು ಪೈ ಆರ್ ಸ್ಕ್ವೇರ್, ಇ ಇಂಟು ಪೈ ಆರ್ ಸ್ಕ್ವೇರ್. ಆಮೇಲೆ 30 ಡಿಗ್ರಿ ಕೊಟ್ಟಿದ್ರಂತ ಕಾಸ್ 30 ಬರೋದು, ಇ ಇಂಟು ಪೈ ಆರ್ ಸ್ಕ್ವೇರ್. ಕಾಸ್ 30 ಅಂದ್ರೆ √3/2 ಬರೋದ್ರೆ ತಪ್ಪಿದು. ಈ ರೀತಿಯಾಗಿ ಬರೆಯಂಗಿಲ್ಲ. ಓಕೆ, ಯಾವ ರೀತಿ ಮಾಡ್ಬೇಕಂತ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆಯಾ, ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿದೆ. ಈ ಸರ್ಕಲ್ ಹಿಂಗಿಟ್ಟಿದ್ರೆ ಅಂದ್ರೆ ಏರಿಯಾ ವೆಕ್ಟರ್ ಹೆಂಗಿದೆ, ಈ ರೀತಿಯಾಗಿ ಮೇಲ್ಗಡೆ ಇದೆ. Are you getting my point? ಈ ಸರ್ಕಲ್ ಹಿಂಗೆ ಇಟ್ಟಿದ್ದೀನಿ ಅಂದ್ರೆ ಏರಿಯಾ ವೆಕ್ಟರ್ ಹೆಂಗಿದೆ, ಮೇಲ್ಗಡೆ ಅಥವಾ ಔಟ್ಸೈಡ್ ಬರ್ಬೋದು. ಈಗ ಸರ್ಕಲ್ ಅಂತ ನಾನು ಹಿಂಗೆ ಇಟ್ಟಿದ್ದೀನಲ್ಲ, ಇಲ್ಲಿ ಹಿಂಗೆ ಇಟ್ಟಿದ್ರೆ ಏರಿಯಾ ವೆಕ್ಟರ್ ಹೆಂಗಿರುತ್ತೆ, ಮೇಲ್ಗಡೆ ಇರುತ್ತೆ. Are you getting my point? So ಇದು ಆಂಗಲ್ ಎಷ್ಟಾಗುತ್ತೆ, ದಿಸ್ ಆಂಗಲ್ ಇಸ್ ಗೋಯಿಂಗ್ ಟು ಬಿ 60 ಡಿಗ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ ವೆಕ್ಟರ್ ನಡುವೆ ಆಂಗಲ್ ಎಷ್ಟಿದೆ ಅದನ್ನ ತಗೊಳ್ಬೇಕು ನೀವು. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಏರಿಯಾ ವೆಕ್ಟರ್ ಇದೆ, ಅದರ ನಡುವೆ ಆಂಗಲ್ ತಗೋಬೇಕು. ನಾವು ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ವಿ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ ವೆಕ್ಟರ್ ನಡುವೆ ಆಂಗಲ್ ತಗೊಂಡಿದ್ವಿ. ಸೊ ಈಗ ಏನಾಗುತ್ತೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಗೋಯಿಂಗ್ ಟು ಬಿ, ಟೆಲ್ ಮಿ, ಇ ಎ ಕಾಸ್ ಥೀಟಾ. ಇ ಅಂದ್ರೆ ಇ, ಎ ಅಂದ್ರೆ ಪೈ ಆರ್ ಸ್ಕ್ವೇರ್, ಆಮೇಲೆ ಕಾಸ್ 30. ಕಾಸ್ 30 ತಗೊಳ್ಬೇಕಾ, ಇಲ್ಲ, ಏನ್ ತಗೋಬೇಕು, ಕಾಸ್ 60. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ ನಡುವೆ ಎಷ್ಟಿದೆ ಆಂಗಲ್, 60 ಡಿಗ್ರಿ ಇದೆ. ಸೊ ಮುಂದೆ ಏನಾಗುತ್ತೆ, ಇದು ಇ
ಪೈ ಆರ್ ಸ್ಕ್ವೇರ್ ಇಂಟು ಕಾಸ್ 60 ಅಂದ್ರೆ 1/2. ಸೊ ಎಲ್ಲ ಸೇರ್ಕೊಂಡು ಇ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಈ ರೀತಿಯಾಗಿ ಸಾಕಷ್ಟು ಎಕ್ಸಾಂಪಲ್ಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ಬೋದು. ಏನ್ ಪ್ರಾಬ್ಲಮ್ ಇಲ್ಲ. 2D ಫಿಗರ್ಸ್ ಬಗ್ಗೆ ನಮ್ಗೆ ಗೊತ್ತಾಯ್ತು. ಈಗ 3D ಫಿಗರ್ಸ್ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. 3D ಫಿಗರ್ಸ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಅನ್ನ ಹೇಳ್ಬಿಡ್ತೀನಿ ನಾನು ನಿಮಗೆ. ಇದ್ರ ಬಗ್ಗೆ ಯೂನಿಟ್ ಯೂನಿಟ್ ನಿಮ್ಗೆ ಗೊತ್ತಿದೆಯಲ್ಲ, ಯೂನಿಟ್ ಡೈಮೆನ್ಷನ್ ನೀವು ತೆಗಿತೀರಾ. ಏನಿತ್ತಿದು ಪೈ ಇಸ್ ಈಕ್ವಲ್ ಟು ಇಎ ಕಾಸ್ ಥೀಟಾ ಅಂತ ಆಯ್ತಲ್ಲ, ಇಎ ಕಾಸ್ ಥೀಟಾ. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಥೀಟಾ. ಅಂದ್ರೆ ಇದ್ರ ಯೂನಿಟ್ ಏನಾಗುತ್ತೆ ನೋಡಿ. ಯೂನಿಟ್ ಇ ಅಂದ್ರೆ ಏನು? ನ್ಯೂಟನ್ ಪರ್ ಕೂಲಂಬ್. F/Q ನ್ಯೂಟನ್ ಪರ್ ಕೂಲಂಬ್. ಎ ಅಂದ್ರೆ ಏನಾಗುತ್ತೆ? ಮೀಟರ್ ಸ್ಕ್ವೇರ್. ಅದರ ಸಲ ಯೂನಿಟ್ ಏನಾಯ್ತು? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್. ಇದ್ರ ಡೈಮೆನ್ಷನ್ ತೆಗಿದ್ರೆ ಡೈಮೆನ್ಷನ್ ಕೂಡ ತೆಗಿಬಹುದು. ನೀವು ಡೈಮೆನ್ಷನ್ ಫಾರ್ಮುಲಾ ನಿಮ್ಮಷ್ಟಕ್ಕೆ ನೀವೇ ಮಾಡಬೇಕು. ನಾನು ನಿಮ್ಗೆ ಏನು ಹೆಲ್ಪ್ ಮಾಡೋದಿಲ್ಲ. ಇದರಲ್ಲಿ ನಿಮ್ಮ ಡೈಮೆನ್ಷನ್ ಫಾರ್ಮುಲಾ ನ್ಯೂಟನ್ ಗೊತ್ತು, ಮೀಟರ್ ಸ್ಕ್ವೇರ್ ಕೂಲಂಬ್ ಎಲ್ಲ ಗೊತ್ತಿದೆ. ಅದರ ಡೈಮೆನ್ಷನ್ ಫಾರ್ಮುಲಾ ಕೂಡ ಮಾಡಿ. ಅದರ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಸೊ ಮುಂದೆ 3D ಫಿಗರ್ಸ್ ಹೋಗೋಣ. 3D ಫಿಗರ್ಸ್ ಅಲ್ಲಿ ಹೋದಾಗ ಇನ್ನೂ ಮಜಾ ಬರೋದಿದೆ ನಮಗೆ. 3D ಫಿಗರ್ಸ್ ಬಾರಿ ಇಂಪಾರ್ಟೆಂಟ್. ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲವನ್ನು ಅರ್ಥ ಮಾಡ್ಕೊಂಡಂಗೆ. ಗಾಸ್ ಲಾ ಎಲ್ಲ ಗೊತ್ತಾದ್ರೆ ನಿಮಗೆ ಅದನ್ನ ಮಾಡ್ತಾ ಹೋದ್ರೆ ಗಾಸ್ ಲಾ ಬಗ್ಗೆ ಸ್ವಲ್ಪ ಐಡಿಯಾ ಬರುತ್ತೆ. ಓಕೆ, ಒಂದು ಡಯಾಗ್ರಾಮ್ ತೆಗೆದಿದ್ದೀನಿ ಇಲ್ಲಿ. ಯಾವ ರೀತಿ ಆಗಿದೆ ಅಂತ ನೋಡಿ. ಈ ರೀತಿ ಹೀಗೆ ಹೌದಾ? ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಇಲ್ಲೊಂದು ಕ್ಯೂಬ್ ಇದೆ. ದೇರ್ ಇಸ್ ಒನ್ ಕ್ಯೂಬ್. ಈ ರೀತಿ ಕ್ಯೂಬ್, ಈ ರೀತಿ ಒಂದು ಕ್ಯೂಬ್ ಇಟ್ಟಿದ್ದೀನಿ. ಹೌದಾ? ಈ ರೀತಿ ಕ್ಯೂಬ್ ಇಟ್ಟಿದ್ದಾರೆ. ಈ ರೀತಿ ಎಲ್ಲ ಜಾಯಿನ್ ಮಾಡಿದ್ದೀನಿ. ಆಮೇಲೆ ಇದರ ಸೈಡ್ಗಳು ಎಷ್ಟಿದಾವೆ? ಎ ಇ ಇ ಎಲ್ಲ ಸೈಡ್ಗಳಿದ್ದಾವೆ. ಎಷ್ಟು ಫೇಸಸ್ ಇದೆಯಪ್ಪ ಇದಕ್ಕೆ? 6 ಫೇಸಸ್ ಅಂತ ಹೇಳಿದ್ದೀನಿ. ಇದು ಒಂದನೇ ಫೇಸ್. ಇದು ಇಲ್ಲಿರೋದು ಒಂದನೇ ಫೇಸ್. ಇದು ಇಲ್ಲಿದೆ ಒಂದನೇ ಫೇಸ್. ಇದು ಆಮೇಲೆ ಮೇಲ್ಗಡೆ ಇರೋದು ಎಷ್ಟನೇ ಫೇಸ್? ಇದು ಎರಡನೇ ಫೇಸ್. ಇದು ಕರೆಕ್ಟ್. ಅಲ್ಲಿ ಕೆಳಗಡೆ ಇರೋದು ಎಷ್ಟಿದು? ಮೂರನೇ ಫೇಸ್. ಇದು ಆಮೇಲೆ ಸೈಡಿಗೆ ಇರೋದು ಎಷ್ಟನೇ ಫೇಸ್? ಇದು ನಾಲ್ಕನೇ ಫೇಸ್. ಇದು 1 2 3 4. ಆಮೇಲೆ ಇನ್ನೊಂದು ಫೇಸ್ ಇದೆ ನಿಮ್ಮ ಮುಂದ್ಗಡೆ ಇದೆ, ಹಿಂದ್ಗಡೆ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಮಗೆ ವಿಜುವಲೈಸೇಷನ್. ಒಂದೇನಿದೆ, ಇದ್ರ ಏರಿಯಾ ವೆಕ್ಟರ್ ಹೊರಗಡೆ, ಇದ್ರ ಏರಿಯಾ ವೆಕ್ಟರ್ ಈ ಕಡೆ, ಇದ್ರ ಸೈಡ್ ಏರಿಯಾ ವೆಕ್ಟರ್ ಈ ಕಡೆ, ಇದ್ರದ್ದು ಈ ಕಡೆ, ಮೇಲ್ಗಡೆ ಕೆಳಗಡೆ ಅದು ಹೇಳ್ಕೊಟ್ಟಿದ್ದೀನಿ. ಈಗೇನ್ ಕೇಳ್ತಿದ್ದಾರೆ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ 1, electric flux through 2, surface to electric flux 3, electric flux through 4, 5 and 6. ಇವೆಲ್ಲ ಎಲೆಕ್ಟ್ರಿಕ್ ಫ್ಲಕ್ಸ್ ಗಳನ್ನ ಕಂಡುಹಿಡಿಯಿರಿ ಅಂತಿದ್ದಾರೆ. ಸಿಂಪಲ್ ಆಗಿ ಮಾಡೋಣ. ಒಂದೇ ಫೇಸ್ ಬನ್ನಿ. ಆಮೇಲೆ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ E0 ಇದೆ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ E0 ಈ ರೀತಿಯಾಗಿ ಹೋಗ್ತದೆ. ಎಲೆಕ್ಟ್ರಿಕ್ ಫೀಲ್ಡ್ E0 ಅಂತ ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅನ್ಕೊಳ್ಳಿ. ಅಂದ ತಕ್ಷಣ ಒಂದೇ ಸರ್ಫೇಸ್ ಬನ್ನಿ. ಏರಿಯಾ ವೆಕ್ಟರ್ ಹೆಂಗಿದೆ? ಹೊರಗಡೆ ಇದೆ. ಒಂದೇ ಸರ್ಫೇಸ್ ಬಂದ್ರೆ ಏರಿಯಾ ವೆಕ್ಟರ್ ಹೆಂಗಿದೆ? ಸ್ವಲ್ಪ ಫೋಕಸ್ ಮಾಡಿ. ಇದು ಮತ್ತೆ ಈ ಕಡೆ ಬರೆಯುವ ಎರಡೂ ಬರಲಿ. ಸೊ π1 = ಏನಿದೆ ಫಾರ್ಮುಲಾ? EA cos θ. EA cos θ. E ಅಂದ್ರೆ ಎಷ್ಟಿದೆ? E0. A ಅಂದ್ರೆ ಎಷ್ಟಾಗುತ್ತೆ? A ಇರೋದ್ರಿಂದ ಒಂದೇದು ಏನಾಗುತ್ತಿದ್ದು? A². ಆಮೇಲೆ cos θ ನೋಡಿ. ಏರಿಯಾ ವೆಕ್ಟರ್ ಆ ಕಡೆ ಒಳಗಡೆ ತಗೊಳಕ್ ಬರೋದಿಲ್ಲ ಇದನ್ನ, ಯಾಕಂದ್ರೆ 3D ಫಿಗರ್ ಇದೆ ಇದು. ಅದರ ಸಲುವಾಗಿ ಏರಿಯಾ ವೆಕ್ಟರ್ ಹೊರಗಡೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ. ಸೊ ಆಂಗಲ್ ಎಷ್ಟಾಗುತ್ತೆ? ಇದು cos 180 ಡಿಗ್ರಿ. ಅಬ್ಸರ್ವ್ ಮಾಡಿ. ಆಮೇಲೆ E0 into A² cos 180 ಅಂದ್ರೆ -1. ಸೊ ಎಲ್ಲ ಸೇರ್ಕೊಂಡು ಏನಾಯ್ತು? -E0 into A². ವಾಟ್ ಇಸ್ ದಿಸ್? ದಿಸ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಫಸ್ಟ್ ಫೇಸ್. ಒಂದೇದ್ರ ಜೊತೆ ಇದಾಯ್ತು. ನೆಕ್ಸ್ಟ್ ಎರಡನೇದು ಚೆಕ್ ಮಾಡಿ. ಎರಡನೇದಾದ್ರೂ ಫಾರ್ಮುಲಾ ಏನಾಗುತ್ತೆ? ಅದೇ ಆಗ್ಬೇಕಲ್ಲ. ಏನದು? EA cos θ. E ಅಂದ್ರೆ ಏನು? E0. A ಅಂದ್ರೆ ಏನು? A². ನೋಡಿ ಎರಡನೇ ಫೇಸ್ ಇಲ್ಲಿ ಇದೆ. ಇದರ ಏರಿಯಾ ಅಂದ್ರೆ A² ಆಯ್ತು. ಎಲೆಕ್ಟ್ರಿಕ್ ಫೀಲ್ಡ್ ಅಂತೂ ಇದು ಆಯ್ತು. ಏರಿಯಾ ವೆಕ್ಟರ್ ಹೇಗಿದೆ? ಮೇಲ್ಗಡೆ ಇದೆ ಏರಿಯಾ ವೆಕ್ಟರ್. ನೋಡಿ ಮೇಲ್ಗಡೆ ಟಾಪ್ ಸರ್ಫೇಸ್ ಪರ್ಪೆಂಡಿಕ್ಯುಲರ್ ಅದಕ್ಕೆ ಇರಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಅಲ್ಲ ಹಂಗೆ ಅಂದ್ರೆ ಎಷ್ಟಾಯ್ತು? ಆಂಗಲ್ ಎರಡರ ಮೇಲೆ ನೋಡಿ ಇಲ್ಲಿ 90 ಡಿಗ್ರಿ ಇದೆ. ಅದರ ಸಲುವಾಗಿ ಏನಾಯ್ತು? cos 90. cos 90 ಅಂದ್ರೆ 0. ಸೊ ಟೋಟಲ್ ಏನು ಬಂತು? ಎಲೆಕ್ಟ್ರಿಕ್ ಫ್ಲಕ್ಸ್ 0 ಬಂತು. ಎಲೆಕ್ಟ್ರಿಕ್ ಫ್ಲಕ್ಸ್ 0. ನೆಕ್ಸ್ಟ್ ಮೂರನೇ ಸರ್ಫೇಸ್ ಗೆ ಬನ್ನಿ. π3. π3 = ಮೂರನೇ ಸರ್ಫೇಸ್. ನೋಡಿ π3 ಅಂದ್ರೆ ಕೆಳಗಡೆ ಸರ್ಫೇಸ್ ಇದೆ. ಕೆಳಗಡೆ ಹೆಂಗಿದೆ? ಏರಿಯಾ ವೆಕ್ಟರ್ ಕೆಳಗಡೆ ಈ ರೀತಿಯಾಗಿರುತ್ತೆ. ಎಲೆಕ್ಟ್ರಿಕ್ ಈ ರೀತಿಯಾಗಿ ಏರಿಯಾ ವೆಕ್ಟರ್ ಕೆಳಗಡೆ ಇದೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ. ಎಡದ್ರ ಆಂಗಲ್ ಎಷ್ಟಾಯ್ತು? 90 ಡಿಗ್ರಿ. ಮತ್ತೆ ಸೊ 90 ಡಿಗ್ರಿ ಆದ ತಕ್ಷಣ ಇದು ಕೂಡ ಏನಾಗುತ್ತೆ? 0. ಆಮೇಲೆ ನಾಲ್ಕನೇ ಫೇಸ್ ನೋಡಿ. ನಾಲ್ಕನೇ ಫೇಸ್ ಹೆಂಗಿದೆಯಪ್ಪ? ಈ ಕಡೆ ಇದೆ ನಾಲ್ಕನೇ ಫೇಸ್. ಏರಿಯಾ ವೆಕ್ಟರ್ ಹೆಂಗಿದೆ? ಏರಿಯಾ ವೆಕ್ಟರ್ ಈ ಕಡೆ, ಏರಿಯಾ ವೆಕ್ಟರ್ ಈ ಕಡೆ, ನಾನು ಎಲೆಕ್ಟ್ರಿಕ್ ಫೀಲ್ಡ್ ಆ ಕಡೆ. ಸೊ ಆಂಗಲ್ ಎಷ್ಟಾಯ್ತು? 0 ಡಿಗ್ರಿ. ಅದರ ಸಲುವಾಗಿ ಏನಾಗುತ್ತೆ? ಇದು EA cos 0. E ಅಂದ್ರೆ E0, A ಅಂದ್ರೆ A², cos 0 ಅಂದ್ರೆ 1. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. π4 = ಏನಾಯ್ತು? E0 A². ಇನ್ 5 ನೋಡಿ. ನಿಮ್ ಕಡೆ ಇದೆ ಐದನೇ ಫೇಸ್. ನಿಮ್ ಕಡೆ ಇದೆ ಕ್ಯೂಬ್. ಮೇಲ್ಗಡೆ ಮಾಡಿದ್ವಿ, ಕೆಳಗಡೆ ಮಾಡಿದ್ವಿ, ಈ ಕಡೆ ಸೈಡ್ ಮಾಡಿದ್ವಿ. ಮುಂದ್ಗಡೆ ಏರಿಯಾ ವೆಕ್ಟರ್ ಹೊರಗಡೆ ಇದೆ. ಏರಿಯಾ ವೆಕ್ಟರ್ ಹೊರಗಡೆ ನಿಮ್ ಕಡೆ ಐದನೇ ಫೇಸ್. ನಿಮ್ ಕಡೆ ಇರುವಂತ ಫೇಸ್ ಐದನೇ ಆ ಕಡೆ ಇದೆ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನ್ ಮಾಡಕ್ಕಾಗಲ್ಲ? ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ. ಸೊ ಎಷ್ಟಾಯ್ತು? 90 ಡಿಗ್ರಿ. ಸೊ 90 ಡಿಗ್ರಿ ಇರೋದಕ್ಕೆ π5 0. π6 ಅಂದ್ರೆ ಆ ಕಡೆ ನಿಮ್ ಮುಂದೆ ಇದೆಯಲ್ಲ ಫೇಸ್, ಅದರ ಅಪೋಸಿಟ್ ಆ ಕಡೆ ಈ ಕಡೆ ಇರೋದು. ಅದರ ಏರಿಯಾ ವೆಕ್ಟರ್ ಒಳಗಡೆ ಇದೆ. ಹಿಂಗ್ ಒಳಗಡೆ ಇದೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಪ ಈ ಕಡೆ ಬರ್ತಾ ಇದೆ.
ಏರಿಯಾ ವೆಕ್ಟರ್ ಹೆಂಗ್ ಹೋಗಿದೆ 90 ಡಿಗ್ರಿ. ಸೊ ಅದರ ಸಲ 5 6 ಏನಾಗುತ್ತೆ 0. ಹೌದಾ? ಈಗ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಂಡುಹಿಡಿಯಬೇಕು. ಟೋಟಲ್ ಅಂದ್ರೆ ಏನ್ ಮಾಡ್ತೀರಾ, φ1 ಪ್ಲಸ್ φ2 ಪ್ಲಸ್ ಎಲ್ಲಿವರೆಗೂ φ3 φ4 φ5 φ6 ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ 0 ಅದಾವೆ. ಇನ್ನಿರೋದು ಯಾವುದು E0 a ಸ್ಕ್ವೇರ್, ಇನ್ನೊಂದು ಯಾವುದು ಮೈನಸ್ E0 a ಸ್ಕ್ವೇರ್, ಇನ್ನೊಂದು E0 a ಸ್ಕ್ವೇರ್. ಅಂದ್ರೆ ಏನಾಗುತ್ತೆ ಇದು E0 a ಸ್ಕ್ವೇರ್ ಅಥವಾ ಮೈನಸ್ E0 a ಸ್ಕ್ವೇರ್ ಪ್ಲಸ್ E0 a ಸ್ಕ್ವೇರ್. ಉಳಿದೆಲ್ಲ 0 ಇದೆ. ಸೊ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬಂತು, ಇಲ್ಲಿ ನೆಟ್ ಫ್ಲಕ್ಸ್ ಏನ್ ಬಂತು 0 ಬಂತು. ಇದರಿಂದ ಕಲಿಯುವಂತ ಒಂದು ಪಾಠ ಏನಂದ್ರೆ ಡೈರೆಕ್ಟ್ ಆಗಿ MCQ ಅಲ್ಲಿ ಕ್ವೆಶ್ಚನ್ಸ್ ಬರ್ತವೆ. whenever a closed figure is placed, ಕೇಳಿ ಇದನ್ನ ಕರೆಕ್ಟ್ ಆಗಿ ಏನ್ ಹೇಳಿ, whenever a closed figure or 3D figure is placed in uniform electric field and it do not have any charge inside it, ಅದರ ಒಳಗಡೆ ಯಾವುದೇ ಚಾರ್ಜ್ ಇರಬಾರದು. 3D ಫಿಗರ್ ಇರಬೇಕು. 3D ಫಿಗರ್ ಇದ್ದು ಎಲ್ಲಿ ಇಟ್ಟಿರಬೇಕು, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಿರಬೇಕು. ಮತ್ತೆ ಅದರ ಒಳಗಡೆ ಯಾವುದೇ ಚಾರ್ಜ್ ಇರಬಾರದು. ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಾಗುತ್ತೆ ಟೋಟಲ್ 0. ನಾನು ಹೇಳ್ತಾ ಇರೋದೇನಂದ್ರೆ 3D ಫಿಗರ್ ಪ್ಲೇಸ್ 3D ಫಿಗರ್ ಅಂದ್ರೆ ಯಾವ ಫಿಗರ್ ಇದು, ಕ್ಲೋಸ್ಡ್ ಫಿಗರ್. 3D ಫಿಗರ್ ಕ್ಲೋಸ್ಡ್ ಫಿಗರ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ and charge in figure or charge in figure closed figure is 0. Charge in closed figure is 0. Then electric flux, total electric flux is going to be 0. ಇದರ ಮುಂದೆ ಹೋಗಿ ಕೂಡ ನಾನು ನಿಮಗೆ ಸಾಕಷ್ಟು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ, ಅಲ್ಲಿವರೆಗೂ ಗೊತ್ತಿರಲಿ. 3D ಫಿಗರ್ ಇರಬೇಕು, ಯೂನಿಫಾರ್ಮ್ ಫೀಲ್ಡ್ ಅಲ್ಲಿ ಇಟ್ಟಿರಬೇಕು. ನಾನ್ ಯೂನಿಫಾರ್ಮ್ ಅಲ್ಲಿ ಇಟ್ಟರೆ ಆಗೋದಿಲ್ಲ. ಮುಂದೆ ಹೋಗಿ ನೋಡೋಣ ನಾನು. ಮತ್ತೆ ಏನಿರಬೇಕು ಅದರೊಳಗಡೆ ಯಾವುದೇ ಚಾರ್ಜ್ ಇರಬಾರ್ದು. ಡೈರೆಕ್ಟ್ ಆಗಿ ಕಾಂಪಿಟೇಷನ್ ಕ್ವಶನ್ ಬಂದಾಗ ಈ ರೀತಿಯಾಗಿ ಕೂಡ ನೀವು ಮಾಡಬಹುದು. ಓಕೆ ಫೈನ್, ಐ ಹೋಪ್ ಯು ಗಾಟ್ ಇಟ್. ಇದೆಲ್ಲ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಣ. ಓಕೆ ಫೈನ್, ಐ ಹೋಪ್ ಎವ್ರಿಬಡಿ ಇಸ್ ರೈಟಿಂಗ್ ಆಲ್ ದಿಸ್. ಎಲ್ಲರೂ ನೋಟ್ಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಓಕೆ, ನಿಮಗೆ ಏನಾದರೂ ಸ್ಲೋ ಅನ್ಸಿದ್ರೆ 2x ಅಲ್ಲಿ ಇಟ್ಟು ನೋಡಿ ವಿಡಿಯೋನ, ಅಥವಾ ಮುಂದಕ್ಕೆ ಓಡಿಸಿ ನೋಡಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಕಾನ್ಸೆಪ್ಟ್ ಗಳನ್ನ ಮಿಸ್ ಮಾಡ್ಕೋಬಾರ್ದು. ಕಾನ್ಸೆಪ್ಟ್ ಗಳನ್ನ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಏನು ಗೊತ್ತಾಗೋದಿಲ್ಲ. ಎಲೆಕ್ಟ್ರಿಕ್ ಫ್ಲಕ್ಸ್ ಫುಲ್ ಹೊಡೆದಾಕ್ಬಿಡಿ ಈ ವಿಡಿಯೋದಲ್ಲಿ. ಏನಿದೆ ಎಲ್ಲ ಅರ್ಥ ಮಾಡ್ಕೊಂಬೇಡಿ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ. ಓಕೆ ಫೈನ್, ಇದೊಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾವ ರೀತಿ ಎಕ್ಸಾಂಪಲ್, ಮತ್ತೆ ಸೇಮ್ ಈ ಕಡೆ ಇರೋದು x ಆಕ್ಸಿಸ್, ಆಮೇಲೆ ಈ ಕಡೆ ಇರೋದು y ಆಕ್ಸಿಸ್, ಈ ಕಡೆ ಇರೋದು z ಆಕ್ಸಿಸ್. ಇದರಲ್ಲಿ ಒಂದು ಸಿಲಿಂಡರ್ ಇಟ್ಟಿದ್ದೀವಿ ಈ ರೀತಿಯಾಗಿ ಒಂದು ಸಿಲಿಂಡರ್. ಓಕೆ, ಒಂದು ಸಿಲಿಂಡರ್ ಈ ರೀತಿ ಸಿಲಿಂಡರ್ ಇದೆ. ಇದು ರೇಡಿಯಸ್ ಎಷ್ಟಿದೆ ಅಂದ್ರೆ r ಇದೆ. ರೇಡಿಯಸ್ ಎಷ್ಟಿದೆ r. ಆಮೇಲೆ ಇದರ ಲೆಂತ್ ಎಷ್ಟಿದೆ l. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಪಾಸ್ ಆಗುತ್ತೆ. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ E0, ಅಥವಾ ಇದರ ಒಳಗಡೆ ಎಲ್ಲ ಕಡೆಯಿಂದ ಪಾಸ್ ಆಗಿ ಹೋಗ್ತಾ ಇದೆ. Now they are asking you, for example, ಇದಕ್ಕೆ ಒಂದನೇ ಸರ್ಫೇಸ್ ಅಂತ ಕರೆದ್ರು. ಒಂದನೇ ಸರ್ಫೇಸ್, ಆಮೇಲೆ ಈ ಕಡೆ ಇರೋದು ಎರಡನೇ ಸರ್ಫೇಸ್, ಆಮೇಲೆ ಕರ್ಡ್ ಇದೆಯಲ್ಲ ಕರ್ಡ್ ಸರ್ಫೇಸ್ 3 ಅಂತ ಕೇಳಿದ್ರು. ಈಗ ಏನ್ ಕೇಳ್ತಾರೆ ಅಂದ್ರೆ φ1, φ2, φ3 is equal to question mark, then π total is equal to question mark. π total ಪಟ್ ಅಂತ ಹೇಳ್ಬಿಡ್ಬೋದು ಕಾಂಪಿಟೇಷನ್ ಬಂದಾಗ. ಯಾವ ರೀತಿಯಾಗಿ ಕ್ಲೋಸ್ಡ್ ಫಿಗರ್, ಆಮೇಲೆ ಇದನ್ನ ಎಲ್ಲಿ ಇಟ್ಟಿದ್ದೀವಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಿದ್ದೀವಿ. ಇದರೊಳಗಡೆ ಯಾವ್ದಾದ್ರು ಚಾರ್ಜ್ ಇದೆಯಾ, ಇಲ್ಲ. ಸೊ ಚಾರ್ಜ್ ಇಲ್ಲ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು 0 ಬಟ್ ಅಂತ ಹೇಳ್ಬೋದು. ಬಟ್ ಫೀಲ್ ಬರುತ್ತಲ್ಲ φ1 φ2 φ3 ಕೂಡ ಮಾಡೋಣ. ಓಕೆ, φ1 ಮಾಡಕ್ಕೆ ಶುರು ಮಾಡೋಣ. φ1 ಮಾಡೋಣ. ನೋಡಿ ಏನಿದೆ ನೋಡಿ, ಈ ಟೋಟಲ್ ಡಯಾಗ್ರಾಮ್ ಬರಲಿ, ಎಲ್ಲಿ ಬರೀತಾ ಇರೋದು ಡಯಾಗ್ರಾಮ್ ಕೂಡ ಬರಲಿ. ಫಸ್ಟ್ ಸರ್ಫೇಸ್ ಏರಿಯಾ ವೆಕ್ಟರ್ ಹಿಂಗಿದೆ, ಹಿಂಗೆ ಇಟ್ಟಿದ್ದೀವಿ ಸಿಲಿಂಡರ್, ಹಿಂಗಿದೆ ಸರ್ಫೇಸ್, ಸರ್ಕಲ್ ಇದೆ ಇಲ್ಲಿ. ಏರಿಯಾ ವೆಕ್ಟರ್ ಹಿಂಗಿದೆ ಈ ಕಡೆ. ಇದರ ನಡುವೆ ಆಂಗಲ್ ಎಷ್ಟಿದೆ 0 ಡಿಗ್ರಿ. ಅಂದ್ರೆ ಏನಾಗುತ್ತೆ ಇದು EA cos 0, ಅಥವಾ EA cos ಇದೆ ಬರೀರಿ. E ಅಂದ್ರೆ E0, A ಅಂದ್ರೆ πr², A ಅಂದ್ರೆ πr². ನೆಕ್ಸ್ಟ್ ಏನಾಗುತ್ತೆ ಇದು cos 0 ಡಿಗ್ರಿ, ಯಾಕಂದ್ರೆ θ 0 ಇದೆ. ಸೊ ಎಲ್ಲ ಸೇರ್ಕೊಂಡು ಏನಾಯ್ತು ಇದು E0 πr². E0 ಅಥವಾ ಕ್ಯಾಪಿಟಲ್ R ಅಂತ ಬರೀರಿ. ಅಲ್ಲಿ ಏನು ಕೊಟ್ಟಿದ್ದೀವಿ ಅದನ್ನೇ ಫಾಲೋ ಮಾಡಿ. ಓಕೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ E0 πr². ಕರೆಕ್ಟಾ? ನೆಕ್ಸ್ಟ್ ಅದೇ ರೀತಿ φ2 ಮಾಡಿ. φ2 ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಸೇಮ್ ಅಲ್ಲ, EA cos θ. E ಅಂದ್ರೆ ಏನಿದೆ ಈ ಕಡೆ ಇದೆ E0. ಆಮೇಲೆ ಏರಿಯಾ ವೆಕ್ಟರ್ ಹೆಂಗಿದೆಯಪ್ಪ ಇದ್ರದ್ದು ಅಪೋಸಿಟ್ ಈ ರೀತಿಯಾಗಿ ಫೀಲ್ ಬರ್ತಾ ಇದೆಯಾ, ಫೀಲ್ ತಗೋಬೇಕು ಇದನ್ನ. ಸೊ ಏರಿಯಾ ವೆಕ್ಟರ್ ಇದೆ. ಸೊ ಏರಿಯಾ ಎಷ್ಟಾಗುತ್ತದು πr² ಅಂತ ಆಗುತ್ತೆ. ಏರಿಯಾ ಕೂಡ πr² ಅಂತ ಗೊತ್ತಿದೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ, ಏರಿಯಾ ಆ ಕಡೆ. ಸೊ ಆಂಗಲ್ ಎಷ್ಟು ಆಗುತ್ತೆ cos 180. cos 180 ಅಂದ್ರೆ ಎಷ್ಟು -1. ಸೊ ಅದರ ಟೋಟಲ್ ಏನಾಗುತ್ತೆ ಮೈನಸ್ E0 πr² ಆಗುತ್ತೆ. φ2 ಮೈನಸ್ E0 πr² ಅಂತ ಆಯ್ತು. ಓಕೆ, ಕೆಳಗಡೆ ಝೂಮ್ ಆಗ್ತಾ ಇದೆ, ಕಾಣಿಸ್ತಾ ಇದೆ ಇದು. ಓಕೆ ಫೈನ್. ನೆಕ್ಸ್ಟ್ φ3 ಅಂತ ತಗೊಳ್ಳಿ. φ3 ಫಾರ್ಮುಲಾ ಸೇಮ್ ಅಪ್ಪ, EA cos θ ಮುದ್ದು ಮಕ್ಕಳು, ಏನು ಚೇಂಜ್ ಇಲ್ಲ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತೆಲ್ಲ ನೋಡೋಣ. ಈಗ ಎಲೆಕ್ಟ್ರಿಕ್ ಫೀಲ್ಡ್ E0 ಇದೆ. ಏರಿಯಾ ಎಷ್ಟಾಗುತ್ತೆ ಅದರದ್ದು, ಏರಿಯಾ ಎಲ್ಲ ಮಾಡಬಹುದು. 2πr ಅಂತ ಫಾರ್ಮುಲಾ ಬರುತ್ತೆ. ಏರಿಯಾ ಮಾಡಲಿಲ್ಲ ಪರವಾಗಿಲ್ಲ, ಏರಿಯಾದ ಬರೀರಿ. θ ಎಷ್ಟಾಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ, ಈ ಕರ್ಡ್
ಸಿಲಿಂಡರ್ ಇದೆ ಅಂದ್ರೆ ಕರ್ಡ್ ಸರ್ಫೇಸ್ ಈ ರೀತಿ ಕರ್ಡ್ ಸರ್ಫೇಸ್. ಅದೇ ಈ ರೀತಿಯ ಸಿಲಿಂಡರ್ ಇದ್ರೆ ಕರ್ಡ್ ಸರ್ಫೇಸ್ ಈ ರೀತಿ ಹೊರಗಡೆ ಬರ್ತಾ ಇದೆ. ಈ ಹೊರಗಡೆ ಬಂದಿರುವಂತ ಏರಿಯಾ ವೆಕ್ಟರ್ ಹೆಂಗಿದೆ ನಿಮ್ ಕಡೆ ಈ ಕಡೆ ಆದ್ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಆದ್ಮೇಲೆ ಆಂಗಲ್ ಎಷ್ಟಾಗುತ್ತೆ 90 ಡಿಗ್ರಿ ಅಥವಾ ಒಳಗಡೆ ಹೋಗಿ ಆ ಕಡೆ ಸರ್ಫೇಸ್. ಈಗ ಒಂದಗಡೆ ಬಂದಿರೋ ಸರ್ಫೇಸ್ ಬಿಟ್ಟು ಆ ಕಡೆ ಇರೋ ಸರ್ಫೇಸ್ ಏರಿಯಾ ವೆಕ್ಟರ್ ಒಳಗಡೆ ಇದೆ. ಒಳಗಡೆ ಅಂದ್ರೆ ಹಿಂದ್ಗಡೆ ಇರುವಂತ ಸರ್ಫೇಸ್ ಏನಿದೆ ಅದ್ರ ಹೊರಗಡೆ ಆ ರೀತಿಯಾಗಿ ಏರಿಯಾ ವೆಕ್ಟರ್. ಸೊ ಅದು 90 ಡಿಗ್ರಿ ಯಾವ ರೀತಿ ತಗೊಂಡ್ರು ಕೂಡ 90 ಡಿಗ್ರಿ. ಸೊ ಅದರ ಸಲುವಾಗಿ ಏನಾಗುತ್ತೆ ಅದು cos 90. ಸೊ cos 90 ಅಂದ್ರೆ 0. ಸೊ ಟೋಟಲ್ ಎಷ್ಟಾಯ್ತು 0. 5 3 0. ಕರೆಕ್ಟಾ? ಈಗ ಪೈ ಟೋಟಲ್ ಅಂದ್ರೆ ಏನು? ಪೈ ಟೋಟಲ್ ಇಸ್ ಈಕ್ವಲ್ ಟು ಪೈ 1 ಪ್ಲಸ್ ಪೈ 2 ಪ್ಲಸ್ ಪೈ 3. ಪೈ 3 ಅಂದ್ರೆ 0 ಇದೆ, ಪೈ 1 ಬೈ 1 e ನಾಟ್ ಪೈ ಆರ್ ಸ್ಕ್ವೇರ್ ಇದೆ, ಮೈನಸ್ e ನಾಟ್ ಪೈ ಆರ್ ಸ್ಕ್ವೇರ್ ಇದೆ. ಸೊ ಎರಡು ಕ್ಯಾನ್ಸಲ್ ಆಗಿ ಏನು ಬರುತ್ತೆ? ಪೈ ಟೋಟಲ್ 0. ನಾನು ನಿಮ್ಗೆ ಏನು ಹೇಳಿದ್ದೆ ಸ್ಟಾರ್ಟಿಂಗ್? ಪೈ ಟೋಟಲ್ ಎಷ್ಟು ಬರುತ್ತೆ? 0 ಬರುತ್ತೆ ಅಂತ ಹೇಳಿದ್ದೆ ತಾನೆ. ನೋಡಿ ಇದು ಎರಡು ಫೋಕಸ್ ಆಗಿ ನೋಡಿ, ಇದು ಪೈ ಟೋಟಲ್ 0 ಇದೆ, ಇದು ಪೈ ಟೋಟಲ್ 0 ಇದೆ. ಈ ರೀತಿಯಾಗಿ ಬರುವಂತ ಚಾನ್ಸಸ್ಗಳು ಕೂಡ ಇರ್ತವೆ. ಗೊತ್ತಾಯ್ತಾ? ಓಕೆ, ಇನ್ನು ಎಕ್ಸಾಂಪಲ್ ತಗೊಳ್ಳೋದೇ ವಿಡಿಯೋ ಬಿಡೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಎಕ್ಸಾಂಪಲ್ಗಳನ್ನ ತಗೊಂಡ್ರೆ ಮಾತ್ರ ನಿಮಗೆ ಇದ್ರ ಫೀಲ್ ಬರುತ್ತೆ. ಓಕೆ, ಈಗ ನಾನು ಎಲ್ಲಿ ಬರೀತೀನಿ ಅಲ್ಲಿ ಜೂಮ್ ಬರಲಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ವಿಡಿಯೋಗಳನ್ನ ಹಿಂದೆ ಮುಂದೆ ಓಡಿಸಿ ಸ್ವಲ್ಪ ಅಲ್ಲೇ ಸ್ಕಿಪ್ ಆಗಿದೆ ನೋಡ್ಕೊಂಡು ಮಾಡಿದ್ರೆ ಮಾತ್ರ ನಿಮಗೆ ಇದ್ರದ್ದು ಫುಲ್ ಫೀಲ್ ಬರುತ್ತೆ. ಓಕೆ ಫೈನ್. ಇನ್ನೊಂದು ಎಕ್ಸಾಂಪಲ್ ತಗೊಂಡು ಅದ್ರ ಬಗ್ಗೆ ಏನಿದೆ ಅಂತ ಹೇಳಿ ನೋಡೋಣ. ಓಕೆ, ಇನ್ನೊಂದು ಎಕ್ಸಾಂಪಲ್. ಯಾವ ರೀತಿ ಎಕ್ಸಾಂಪಲ್ ಅಂದ್ರೆ ಸಾಕಷ್ಟು ಹಂಡ್ರೆಡ್ಸ್ ಟುಗೆದರ್ ಎಕ್ಸಾಂಪಲ್ಸ್. ಯಾವ್ದಾದ್ರು ಒಂದು ತಗೊಳ್ಳೋಣ, ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಓಕೆ, ನೋಡಿ ಏನಿದೆ ಅಂತ. ಏನಿದೆ ಎಕ್ಸಾಂಪಲ್? ಇನ್ನೊಂದು ಮಾರ್ಕರ್ ಚೇಂಜ್ ಮಾಡಲ್ಲ, ಬೇರೆ ಯಾವ್ದಾದ್ರ? ಓಕೆ, ಸೊ ಈ ರೀತಿಯಾಗಿ ಹೆಂಗಿದೆ ಇದಂದ್ರೆ ಬರೀತಾ ಇಲ್ಲ. ಲೆಟ್ ಮಿ ಟೇಕ್ ದಿಸ್. ಈ ರೀತಿಯಾಗಿ ಇಲ್ಲೊಂದು ಆಕ್ಸಿಸ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಆಮೇಲೆ ಝೆಡ್ ಆಕ್ಸಿಸ್. ಓಕೆ, ಇಲ್ಲಿಂದ ಸ್ವಲ್ಪ ದೂರ ಹೋಗಿದ್ದೀವಿ ನಾವು. ಎಷ್ಟು ದೂರ ಹೋಗಿದ್ದೀವಿ ಅಂದ್ರೆ ಈ ದೂರ ಹೋಗಿದ್ವಿ. ಈ ದೂರ ಹೋಗಿ ಇನ್ನೊಂದು ಈ ರೀತಿಯ ಕ್ಯೂಬ್ ಇದೆ. ಲೆಟ್ ಅಸ್ ಟೇಕ್ ಒನ್ ಕ್ಯೂಬ್ ಬರೀಲ್ಲ ಇಲ್ಲಿ. ಓಕೆ, ಒಂದು ಕ್ಯೂಬ್ ಇದೆ ಈ ರೀತಿಯಾಗಿ. ಓಕೆ, ಒಂದು ಕ್ಯೂಬ್ ಇದೆ. ಆಮೇಲೆ ಈ ಕಡೆ ಕೆಳಗಡೆ ಹಿಂಗೆ ಬರ್ದಿದ್ದೇನೆ. ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಡ್ತೀನಿ ಮುಂದ್ಗಡೆ ಎಕ್ಸ್ ಅಂತೇಳಿ ಈ ರೀತಿಯಾಗಿ ಇಲ್ಲಿ ಬರೀತೀನಿ. ಓಕೆ, ಒಂದು ಕ್ಯೂಬ್ ಇದೆ. ಓಕೆ, ಮತ್ತೆ ಎಲ್ಲ ಜಾಯಿನ್ ಮಾಡಿದ್ದೀನಿ. ಜಾಯಿನ್ ಮಾಡಿದ ತಕ್ಷಣ ಇದರ ಸೈಡ್ ಎ ಅಂತ. ಓಕೆ, ಈ ದೂರ ಇಷ್ಟು ಈ ದೂರ ಇದೆ. ಓಕೆ, ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ ಈ ರೀತಿಯಾಗಿ. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗೋಯಿಂಗ್ ಟು ಬಿ E ನಾಟ್ ಎಕ್ಸ್. ಏನಿಲ್ಲ E ನಾಟ್ ಎಕ್ಸ್ ಅಂದ್ರೆ ಗೊತ್ತಾಗುತ್ತಾ? ಅಂದ್ರೆ ಎಕ್ಸ್ ಹೆಂಗೆ ಚೇಂಜ್ ಆಗ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಚೇಂಜ್ ಆಗ್ತಾ ಇದೆ. ಅಂದ್ರೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಯೂನಿಫಾರ್ಮ್ ಅಲ್ಲ, ಇದು ಹೆಂಗಿದೆ? ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಇದು ಎಂತ ಎಲೆಕ್ಟ್ರಿಕ್ ಫೀಲ್ಡ್ ಇದೆ? ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆಯಲ್ಲ, ಇದು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಎಕ್ಸ್ ಈ ದೂರ ಬಂದಿದ್ದೀವಿ, ಇದು ಕೂಡ ಎ ಇದೆ. ಆಮೇಲೆ ಇದಕ್ಕೆ ಫೇಸಸ್ ಇದೆಯಲ್ಲ, ಗೊತ್ತಿದೆ ನಿಮ್ಗೆ? ಒಂದನೇ ಫೇಸ್, ಇದು ಒಂದನೇ ಫೇಸ್. ಆಮೇಲೆ ಮೇಲ್ಗಡೆ ಇರೋದು ಟಾಪ್ ಎರಡನೇ ಫೇಸ್, ಬಾಟಮ್ ಇರೋದು ಥರ್ಡ್ ಫೇಸ್, ಸೈಡ್ ಇರೋದು ಫೋರ್ತ್ ಫೇಸ್, ನಿಮ್ ಮುಂದೆ ಇರೋದು ಫಿಫ್ತ್, ಹಿಂದೆ ಇರೋದು ಸಿಕ್ಸ್. ಇಷ್ಟೆಲ್ಲ ಕೊಟ್ಟಿದ್ದಾರೆ. ಈಗೇನ್ ಕೇಳಿದ್ದಾರೆ? ಪೈ 1 ಇಂದ ಹಿಡಿದು ಎಲ್ಲಿವರೆಗೂ? ಪೈ 6 ವರೆಗೂ. ಪೈ 6 ಈಕ್ವಲ್ ಟು ಕ್ವಶ್ಚನ್ ಮಾರ್ಕ್. ಎಲ್ಲ ಎಲೆಕ್ಟ್ರಿಕ್ ಏನ್ ಕೇಳ್ತಿದ್ದಾರೆ? ಫ್ಲಕ್ಸ್ ಕೇಳ್ತಿದ್ದಾರೆ. ನಾವು ದೇ ಆರ್ ಆಸ್ಕಿಂಗ್ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್. ಇದ್ರ 0 ಅಂತ ಹೇಳ್ಬೋದಾ? ಆಫ್ ಕೋರ್ಸ್ ನಾಟ್. 0 ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದು? ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಅಲ್ಲಿ ಏನಾದ್ರು ಒಂದು ಬಾಡಿ ಇಟ್ಟರೆ ಚಾರ್ಜ್ ಇಲ್ಲದೆ ಇರೋದು ಅದು 0 ಆಗೋದಿಲ್ಲ. ಕಂಡುಹಿಡಿಯಕ್ಕೆ ಶುರು ಮಾಡೋಣ. ಓಕೆ ಫೈನ್. ಸೊ ಅದನ್ನ ಶುರು ಮಾಡೋಣ. ಹೆಂಗಾಗುತ್ತೆ ನೋಡಿ. ಪೈ 1 ನಿಮ್ಗೆ ಗೊತ್ತಿದೆ. ಪೈ 1 ಇಸ್ ಈಕ್ವಲ್ ಟು ಇದು ಒಂದೇ ವೆಕ್ಟರ್ ಇದೆ ಅಂದ್ರೆ ಈ ಕಡೆ ಏರಿಯಾ ವೆಕ್ಟರ್ ಈ ರೀತಿಯಾಗಿ ಬರುತ್ತೆ. ಆ ಕಡೆ ಕರೆಕ್ಟ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ. ಸೊ ಟೋಟಲ್ ಫಾರ್ಮುಲಾ ಏನು? E a cos θ. E ಅಂದ್ರೆ E ನಾಟ್ x. ನೋಡಿ ಇಲ್ಲಿ E ಅಂದ್ರೆ ಏನಿದೆ? E ನಾಟ್ x. A ಅಂದ್ರೆ ಏನಾಗುತ್ತೆ? a ಸ್ಕ್ವೇರ್ ಏರಿಯಾ. ಆಮೇಲೆ ಆಂಗಲ್ ಎಷ್ಟಿದೆ? 180 ಡಿಗ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಏರಿಯಾ, ಆ ಕಡೆ ಫೀಲ್ಡ್ ಬರ್ತಾ ಇದೆ. ಆಮೇಲೆ ಇದೆಷ್ಟಾಗುತ್ತೆ? -1. ಸೊ ಅದರ ಸಲುವಾಗಿ ಏನಾಗುತ್ತೆ? ಇದು ಮೈನಸ್ E ನಾಟ್ x ಇಂಟು a ಸ್ಕ್ವೇರ್. ಆಮೇಲೆ ಮೈನಸ್ E ನಾಟ್ ಇಂಟು ಈ ಸರ್ಫೇಸ್ಗೆ x ಡಿಸ್ಟೆನ್ಸ್ ಎಷ್ಟಿದೆ? a ಡಿಸ್ಟೆನ್ಸ್ ಇದೆ. ನೋಡಿ ಇಲ್ಲಿ ಈ ಸರ್ಫೇಸ್ ಅಂದ್ರೆ x ಡಿಸ್ಟೆನ್ಸ್ ಎಷ್ಟಿದೆ? a ಇದೆ. ಅದಕ್ಕೆ x ಬದಲಿಗೆ ಏನು ಬರೀತೀನಿ ನಾನು? a ಬರೀತೀನಿ. a ಇಂಟು a ಸ್ಕ್ವೇರ್ ಆಯ್ತು. ಸೊ ಎಲ್ಲ ಸೇರ್ಕೊಂಡು ಏನಾಯ್ತು? ಮೈನಸ್ E ನಾಟ್ ಇಂಟು a ಕ್ಯೂಬ್. ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಫಸ್ಟ್ ಸರ್ಫೇಸ್ ಇಸ್ ಮೈನಸ್ E ನಾಟ್ ಇಂಟು a ಕ್ಯೂಬ್. ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇ ಸರ್ಫೇಸ್ ಬನ್ನಿ. ಎರಡನೇ ಸರ್ಫೇಸ್ ಪೈ 2 ಇಸ್ ಈಕ್ವಲ್ ಟು. ಓಕೆ, ಎರಡನೇ ಸರ್ಫೇಸ್ ಮೇಲ್ಗಡೆ ಇದೆಯಾ? ಮೇಲ್ಗಡೆ ಇದೆ ಅಂದ್ರೆ ಏರಿಯಾ ವೆಕ್ಟರ್ ಹೇಗೆ? ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ? ಆಂಗಲ್ 0 ಆಗಿದೆ. ಸಾರಿ, ಆಂಗಲ್ 90 ಡಿಗ್ರಿ ಆಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ, ಏರಿಯಾ ವೆಕ್ಟರ್ ಆ ಕಡೆ. 90 ಡಿಗ್ರಿ ಅಲ್ಲಿ 0 ಆಯ್ತು. ನೆಕ್ಸ್ಟ್ ಪೈ 3 ಅಂದ್ರೆ ನೋಡಿ ಫೀಲ್ಡ್ ತಗೊಳ್ಳಿ. ಪೈ 3 ಅಂದ್ರೆ ಕೆಳಗಡೆ ಸರ್ಫೇಸ್ ಏರಿಯಾ ವೆಕ್ಟರ್ ಹೇಗಿದೆ? ಕೆಳಗಡೆ ಇದೆ ಏರಿಯಾ ವೆಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ? 90 ಡಿಗ್ರಿ. ಅದರ ಸಲುವಾಗಿ 0. ಅದೇ ಪೈ 4 ಬನ್ನಿ.
5 4 ಅಂದ್ರೆ ಇಲ್ಲಿ ನೋಡಿ 4 ಇದೆಯಾ ಎಲೆಕ್ಟ್ರಿಕ್ ಏರಿಯಾ ವೆಕ್ಟರ್ ಹೇಗಿದೆ ಹೊರಗಡೆ ಇದೆ. ಆಮೇಲೆ ಇದು ಹೆಂಗಿದೆ ಈ ಕಡೆ ಇದೆ. ಸೊ ಅದರ ಸಲುವಾಗಿ ಏನಾಗುತ್ತೆ 5 4 is equal to a cos theta. e ಅಂದ್ರೆ ಹೇಳಿ e ಅಂದ್ರೆ ಏನು e naught into x ಇಲ್ಲಿ ಬರೋದು e ಅಂದ್ರೆ e naught into x. ಏರಿಯಾ ಅಂದ್ರೆ ಏನಾಗುತ್ತೆ a square, ಏರಿಯಾ is a square ಸೇಮ್. ಆಮೇಲೆ ಆಂಗಲ್ ಎಷ್ಟಿದೆ 0 ಡಿಗ್ರಿ, ಅದಕ್ಕೆ ಏನಾಯ್ತು cos 0 ಡಿಗ್ರಿ. ಈ ಕಡೆ ಆ ಕಡೆ ಎರಡು ಸೇಮ್ ಇಲ್ಲೇ ಇರೋದಲ್ಲ. ಸೊ ಅದರ ಸಲುವಾಗಿ ಏನಾಗುತ್ತೆ ಇದು cos 0 ಅಂದ್ರೆ 1. ಸೊ ಟೋಟಲ್ ಸೇರ್ಕೊಂಡು ಏನಾಯ್ತು e naught x into a square. ಅದೇ ರೀತಿ ಬಂದು e naught into x ಅಂದ್ರೆ ಎಷ್ಟಾಗುತ್ತೆ ಹೇಳಿ. ಈ ಸರ್ಫೇಸ್ ಇದೆಲ್ಲ, ಈ ಸರ್ಫೇಸ್ ಇಲ್ಲಿಂದ ಇಲ್ಲಿಗೆ ದೂರ a ಇತ್ತು, ಬಟ್ ಈ ಸರ್ಫೇಸ್ ಇದೊಂದು a ಆಮೇಲೆ ಒಳಗಡೆ ಒಂದು a, ಎರಡು ಸೇರ್ಕೊಂಡು ಏನಾಗುತ್ತೆ x 2a ಅಲ್ಲಿಗೆ ಬರೋವರೆಗೂ 2a ಆಗೋದು 2a into a square. ಸೊ ಎಲ್ಲ ಸೇರ್ಕೊಂಡು ಏನಾಗುತ್ತೆ ಇದು e naught 2a cube, or you can write 2 e naught a cube, 2 e naught a cube. So this is 5 4. In 5 5 ಅಂದ್ರೆ ಗೊತ್ತಿದೆ ನಿಮಗೆ 5 ಏನಾಗುತ್ತೆ ಐದನೇ ಸರ್ಫೇಸ್ ಹೆಂಗಿದೆಯಪ್ಪ ನಿಮ್ಮ ಮುಂದ್ಗಡೆ ಇದೆ ಅಂದ್ರೆ ಈ ಕಡೆ ಅದು ಆ ಕಡೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಏರಿಯಾ ವೆಕ್ಟರ್ ಆ ಕಡೆ. ಸೊ ಅದರ ಸಲುವಾಗಿ ಏನಾಯ್ತು 0. ಆಮೇಲೆ 5 6 ಇದೆ, ಅದು ಕೂಡ ಏನಾಗುತ್ತೆ 0 ಆ ಕಡೆ. ಸೊ ನೀವೇನಾದ್ರೂ ಟೋಟಲ್ ಮಾಡಿದ್ರಿ ಅನ್ಕೊಳ್ಳಿ, ಟೋಟಲ್ ಎಲ್ಲಿಂದ ಎಲ್ಲಿಗೆ ಮಾಡ್ತೀರಾ 5 1 5 2 ಎಲ್ಲ ಸೇರ್ಕೊಂಡು ಎಲ್ಲಿವರೆಗೂ ಅಪ್ ಟು 5 6. ಸೊ 5 1 ಅಂದ್ರೆ ಇದೆ 5 1 ಎಷ್ಟಿದೆ ಮೈನಸ್ e naught e cube. 5 2 5 3 ಎಲ್ಲ 0 ಇದಾವೆ, 5 4 ಒಂದಿದೆ, 5 ಇವೆಲ್ಲ 0 ಇದಾವೆ. ಇದು ಮಾತ್ರ ಏನಿದೆ ಪ್ಲಸ್ 2 e naught e cube. ಇದನ್ನ ಮಾಡಿದ್ರೆ ಏನು ಬರುತ್ತೆ ಇಲ್ಲಿ e naught e cube. ಇದು 0 ಬಂತ, ಇಟ್ ಇಸ್ ನಾಟ್ ಈಕ್ವಲ್ ಟು 0. ಈ 5 ಟೋಟಲ್ ಬಂತಲ್ಲ ನಾಟ್ ಈಕ್ವಲ್ ಟು 0. ಯಾಕೆ ಹೇಳಿ, ಯಾಕಂದ್ರೆ ಇದು ಎಲ್ಲಿದೆ ಇಟ್ ಇಸ್ ದೇರ್ ಇನ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದಿರೋದು ಎಲ್ಲಿದೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕಾಣಿಸ್ತಾ ಇದೆ ಇಲ್ಲಿ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿ. ಸೊ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇರೋದ್ರಿಂದ electric flux 0 ಆಗುತ್ತಿಲ್ಲ. If a body closed figure is placed in a non-uniform electric field and it do not have any charge inside, then also electric flux through it will not be 0. ಅರ್ಥ ಮಾಡ್ಕೊಳ್ಳಿ, ಇಷ್ಟೇ ನಾನು ಹೇಳ್ತಾ ಇರೋದು, ಮತ್ತೇನನ್ನು ಹೇಳ್ತಾ ಇಲ್ಲ. ಓಕೆ, ಸೊ ಇಲ್ಲಿವರೆಗೂ ನಾನು ಎಷ್ಟೆಷ್ಟು ನಿಮಗೆ ನ್ಯೂಮರಿಕಲ್ಸ್ ಅನ್ನ ಮಾಡಿಸಿದ್ದೀನಿ, ಫ್ಲಕ್ಸ್ ಫೀಲ್ಡ್ ತಗೊಳಕ್ ಮಾಡಿಸಿದ್ದೀನಿ. ಬಾರಿ ಇಂಪಾರ್ಟೆಂಟ್. ಲಾಸ್ಟ್ ಒಂದು ತಗೊಂಡ್ಬಿಡೋಣ, ಯಾಕಂದ್ರೆ ಗಾಸ್ ಲಾ ರೀಚ್ ಆಗ್ಬೇಕು ನಾವು. ಗಾಸ್ ಲಾ ರೀಚ್ ಆದ್ರೆ ನಮ್ಮ ವಿಡಿಯೋ ಮುಗಿದಂಗಿಲ್ಲ. ಗಾಸ್ ಲಾ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿ, ಯಾವ ರೀತಿಯಾಗಿ ಗಾಸ್ ಲಾ ಬಗ್ಗೆ ಐಡಿಯಾ ಕೊಡ್ತೀನಿ ಅಂತ ನೋಡಿ. ಗಾಸ್ ಲಾ ವಿಡಿಯೋ ಅಲ್ಲ ಇದು, ನಾನು ಮೊದಲೇ ಹೇಳ್ತಾ ಇದ್ದೀನಿ. ಓಕೆ, ಗಾಸ್ ಲಾ ನೆಕ್ಸ್ಟ್ ವಿಡಿಯೋ ಬರುತ್ತೆ, 100ನೇ ವಿಡಿಯೋ. ಈಗ ಏನ್ ಮಾಡ್ತಾ ಇದ್ದೀನಿ, ಇದು ಎಲೆಕ್ಟ್ರಿಕ್ ಫ್ಲಕ್ಸ್, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಫೋರ್ಸ್ ಮಾರ್ಟಮ್, ಫುಲ್ ಫೋರ್ಸ್ ಮಾರ್ಟಮ್ ಮಾಡಿಬಿಟ್ಟಿದ್ವಿ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ. ಓಕೆ ಫೈನ್. ಓಕೆ, ಲಾಸ್ಟ್ ಎಕ್ಸಾಂಪಲ್ ಇದು. ಲಾಸ್ಟ್ ಎಕ್ಸಾಂಪಲ್ ಯಾಕಂದ್ರೆ ಗಾಸ್ ಲಾ ಬಂದು ರೀಚ್ ಆಗ್ಬೇಕು ನಾವು. ಸೊ ಏನಿದೆ ಅಂತ ನೋಡಿ. ಓಕೆ, ಈ ರೀತಿ ಒಂದು ಸ್ಪಿಯರ್ ಇದೆ, ಈ ರೀತಿ ಇದೆ. ಅಥವಾ ಮೊದಲು ಒಂದು ತೆಗೆದುಬಿಡ್ತೀನಿ, ಇಲ್ಲಿ ಒಂದು ಪ್ಲಸ್ ಕ್ಯೂ ಅಂತ ಚಾರ್ಜ್ ಇಟ್ಟಿದೆ ಅನ್ಕೊಳ್ಳಿ, ಪ್ಲಸ್ ಕ್ಯೂ ಅಂತ ಇಲ್ಲಿ ಒಳಗಡೆ ಒಂದು ಚಾರ್ಜ್ ಇದೆ. ಓಕೆ, ಇದ್ರ ಸುತ್ತಲೂ ಒಂದು ಸ್ಪಿಯರ್ ಇದೆ, ಈ ರೀತಿ ಸ್ಪಿಯರ್. ಸಿಮೆಂಟ್ರಿಯಲ್ಲಿ ನೋಡ್ಬೇಡಿ, ನಿಮ್ಗೆ ಹೆಂಗೆ ಬರುತ್ತೆ ಅಂತ ಬರ್ಕೊಳ್ಳಿ. ಈ ರೀತಿ ಒಂದು ಸ್ಪಿಯರ್ ಇದೆ. ಓಕೆ, ದೇರ್ ಇಸ್ ಅ ಸ್ಪಿಯರ್ ಈ ರೀತಿ. ಓಕೆ, ಮತ್ತೊಂದ್ಸರಿ ಬರೀತಾ ಇದನ್ನ ಯಾವ ರೀತಿ ಆದ್ರೂ ಬರ್ಕೊಳ್ಳಿ, ನೀವು ನೀಟಾಗಿ ಬರ್ಕೊಳ್ಳಿ ಅಷ್ಟೇ, ಮತ್ತೆ. ಸೊ ಸ್ಪಿಯರ್. ಓಕೆ, ದಿಸ್ ಇಸ್ ಅ ಸ್ಪಿಯರ್. ಸ್ಪಿಯರ್ ಹೆಂಗಿದೆ ಅದು ಕ್ಲೋಸ್ಡ್. ಓಕೆ, ಕ್ಲೋಸ್ಡ್ ಕರೆಕ್ಟಾ? ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಲೆಟ್ ದಿಸ್ ಡಿಸ್ಟೆನ್ಸ್ r, ಅಥವಾ ಈ ಕಡೆನೂ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ r, ಎಲ್ಲ ಕಡೆ r ಡಿಸ್ಟೆನ್ಸ್ ಇದೆ. ಇಲ್ಲಿ ಕಡಿಮೆ ಕಾಣಿಸಿದೆ, ಹೆಚ್ಚು ಕಾಣಿಸಿದೆ, ದಟ್ಸ್ ಓಕೆ, ನಿಮ್ಗೆ ಗೊತ್ತಾಗ್ತದೆ ಕ್ಲೋಸ್ ಫಿಗರ್. ಈಗ ಏನು ಕೇಳ್ತಿದ್ದಾರೆ ಅಂದ್ರೆ ಫೈಂಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸ್ಪಿಯರ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸ್ಪಿಯರ್ ಈ ರೀತಿ ಕೇಳಿದ್ದಾರೆ. ನೀವು ಕ್ಯೂಬ್ ಅಲ್ಲಾದ್ರೆ ಆ ಕಡೆ ಒಂದು ಫೇಸ್, ಈ ಕಡೆ ಒಂದು ಫೇಸ್, ಮುಂದ್ಗಡೆ ಹಿಂದ್ಗಡೆ ಮೇಲೆ ಕೆಳಗಂತ ಮಾಡಿದ್ರೆ ಇದಕ್ಕೇನಿದೆ ಮುಂದೆ ಕೆಳಗೆ ಅಂತ ಟೋಟಲ್ ಈ ರೀತಿಯ ಸ್ಪಿಯರ್ ಇದೆ. ಅದಕ್ಕೊಂದು ಐಡಿಯಾ ಮಾಡೋಣ. ಏನಂದ್ರೆ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಸ್ಮಾಲ್ ಏರಿಯಾ ತಗೊಳ್ತೀನಿ ನಾನು. ಐ ವಿಲ್ ಟೇಕ್ ಒನ್ ಸ್ಮಾಲ್ ಏರಿಯಾ, ಈ ರೀತಿ ಸ್ಮಾಲ್ ಏರಿಯಾ. ಲೆಟ್ ಮಿ ಕಾಲ್ ದಿಸ್ ಏರಿಯಾ ಆಸ್ DA. ಇದಕ್ಕೆ ಏನಂತ ಕರೀತೀನಿ ನಾನು, DA ಅಂತ ಏರಿಯಾ ಕರೀತೀನಿ. ಈ ಏರಿಯಾ ಸ್ಪಿಯರ್ ಮೇಲ್ಗಡೆ ಇರುವಾಗ ಸ್ವಲ್ಪ ಏರಿಯಾ ತಗೊಂಡ್ರೆ ಅದು ಏರಿಯಾ ವೆಕ್ಟರ್ ಏನಿರುತ್ತೆ, ಅದು ಪರ್ಪೆಂಡಿಕ್ಯುಲರ್ DA ಅಂತ ಇರುತ್ತೆ. ಅಥವಾ ಲೆಟ್ ಮಿ ಕಾಲ್ ಇಟ್ ಆಸ್ DA ವೆಕ್ಟರ್ ಅಂತ ಈ ರೀತಿ. ಸ್ಪಿಯರ್, ಮುದ್ದು ಮಕ್ಕಳ ಸ್ಪಿಯರ್ ಇದೆ. ಆ ಸ್ಪಿಯರ್ ಮೇಲೆ ಸ್ವಲ್ಪ ಏನಾದ್ರೂ ನಾನು ಏರಿಯಾ ತಗೊಂಡ್ರೆ ಅದು ಏರಿಯಾ ವೆಕ್ಟರ್ ಆಗಿದೆ, ಅದು ಪರ್ಪೆಂಡಿಕ್ಯುಲರ್. ಈ ಕಡೆ ತಗೊಂಡ್ರೆ ಈ ಕಡೆ, ಆಮೇಲೆ ಕೆಳಗಡೆ ತಗೊಂಡ್ರೆ ಆ ಕಡೆ, ಇಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ತಗೊಂಡ್ರೆ ಮೇಲ್ಗಡೆ, ಹಿಂಗ್ ಸೈಡ್ ಅಲ್ಲಿ ತಗೊಂಡ್ರೆ ಸೈಡ್. ಓಕೆ, ಫೀಲ್ ಬಂದಿದೆ ಅನ್ಕೊಳ್ತೀನಿ. ಆಮೇಲೆ ಈ ಚಾರ್ಜ್ ಇದೆಯಲ್ಲ, ಈ ಚಾರ್ಜ್ ಇಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಇರೋಂಗಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಅದು ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ, ಫಾರ್ ಎಕ್ಸಾಂಪಲ್ ನೀವು ಎರಡನ್ನೂ ಈ ರೀತಿ ಜಾಯಿನ್ ಮಾಡಿ ಇಟ್ಕೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದೇ ರೀತಿಯಾಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ DA ಎರಡು ಏನಿದಾವೆ ಸೇಮ್ ಡೈರೆಕ್ಷನ್ ಇದಾವೆ. ಅಂದ್ರೆ ಆಂಗಲ್ ಎಷ್ಟಾಗುತ್ತೆ 0 ಡಿಗ್ರಿ. 0 ಆಗಲೇಬೇಕಂತ ಏನಿಲ್ಲ, ಯಾವಾಗಲೂ 0 ಬಿಟ್ಟು ಬೇರೆನೂ ಆಗ್ಬೋದು. ಈಗ ಸದ್ಯಕ್ಕೆ 0 ಆಗ್ತಾ ಇದೆ.
ಓಕೆ, ಸೊ ನಾನು ಯಾವಾಗ ಅಂದ್ರೆ ಇದರಿಂದ ನಾನು ಈ ಏರಿಯಾ ವೆಕ್ಟರ್ ಇಂದ ನಾನು ಏನಾದ್ರು ಒಂದು ಸ್ಮಾಲ್ ಫ್ಲಕ್ಸ್ ಡಿ ಪೈ ಅನ್ನ ಕಂಡುಹಿಡಿದ್ರೆ, ಯಾಕಂದ್ರೆ ಏರಿಯಾ ಸ್ಮಾಲ್ ಇದೆಯಾ, ಸೊ ಫ್ಲಕ್ಸ್ ಕೂಡ ಸ್ಮಾಲ್ ಬರುತ್ತೆ. ಸೊ ಅದೆಷ್ಟಾಗುತ್ತೆ, ಡಿ ಪೈ ಇಸ್ ಈಕ್ವಲ್ ಟು ಹೇಳಿ ಇ ಡಾಟ್ ಡಿ ಎ, ಇ ಡಾಟ್ ಡಿ ಎ, ಇ ಡಾಟ್ ಡಿ ಎ. ಸೊ ಇ ಡಾಟ್ ಡಿ ಅಂದ್ರೆ ಏನಾಗುತ್ತೆ, ಇದು ಇ ಡಿ ಎ ಕಾಸ್ 0 ಡಿಗ್ರಿ. ಸೊ ಅದ್ರ ಸಲುವಾಗಿ ಏನ್ ಬಂತಿದ್ದು, ಇ ಡಿ ಎ ಅಂತ ಬಂತು, ಇ ಡಿ ಎ. ಸೊ ಡಿ ಪೈ ಇಸ್ ಈಕ್ವಲ್ ಟು ಇ ಡಿ ಅಂತ ಹೇಳಿ ಒಂದು ಫ್ಲಕ್ಸ್ ಬಂದಿದೆ, ಸ್ಮಾಲ್ ಫ್ಲಕ್ಸ್. ಅದೇ ರೀತಿಯಾಗಿ ಇನ್ನೊಂದು ಏರಿಯಾ ತಗೊಂಡ್ರೆ, ಇಲ್ಲಿ ಇನ್ನೊಂದು ಏರಿಯಾ ಈ ರೀತಿಯಾಗಿ ಡಿ ಅಂತ ಇನ್ನೊಂದು ಏರಿಯಾ ತಗೊಂಡೆ, ಇದರ ಏರಿಯಾ ವೆಕ್ಟರ್ ಹೇಗಿದೆ, ಹೊರಗಡೆ ಏರಿಯಾ ವೆಕ್ಟರ್ ಈ ರೀತಿಯಾಗಿ ಇದಕ್ಕೆ ಬರೀತೀನಿ ಡಿ ಎ. ಆಮೇಲೆ ಇದೇ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ, ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಇದೆ. ಸೊ ಎರಡರ ನಡುವೆ ಆಂಗಲ್ ಎಷ್ಟಾಯ್ತು, 0. ಆ ರೀತಿಯಾಗಿ ನೀವೇನಾದ್ರು ಸ್ಮಾಲ್ ಅದಕ್ಕೆ ಏನಾದ್ರು ಡಿ ಪೈ 1 ಅಂತ ಕರೆದ್ರಿ, ಆಮೇಲೆ ಇದಕ್ಕೆ ಡಿ ಪೈ 2, ಡಿ ಪೈ 3, ಡಿ ಪೈ 4 ಅಂತ ಕರೀತಾ ಹೋದ್ರೆ ಡಿ ಪೈ 1 ಆಯ್ತು, ಡಿ ಪೈ 2 ಎಷ್ಟಾಗುತ್ತೆ ಇ ಡಿ ಎ, ಆಮೇಲೆ ಡಿ ಆಗುತ್ತೆ, ಇದು ಕೂಡ ಇ ಡಿ ಎ. ಅದೇ ರೀತಿ ಮಾಡ್ತಾ ಹೋದ್ರೆ ಎಷ್ಟು ನೀವು ಮಾಡ್ಬೋದು, ಸಿಕ್ಕಾಪಟ್ಟಿ ಮಾಡ್ಬೋದು. ಟೋಟಲ್ ಥ್ರೂಔಟ್ ಸರ್ಫೇಸ್, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಟೋಟಲ್ ಸರ್ಫೇಸ್ ಮಾಡ್ಬೋದು. ನಾವೇನ್ ಬರೀತಾ ಇದ್ವಿ, ಪೈ ಟೋಟಲ್, ಪೈ ಟೋಟಲ್ ಇಸ್ ಈಕ್ವಲ್ ಟು ಏನ್ ಬರೀತಾ ಇದೀವಿ, ಪೈ 1 ಪ್ಲಸ್ ಪೈ 2 ಪ್ಲಸ್ ಪೈ 3 ಪ್ಲಸ್ ಆ ರೀತಿ ಬರೀತಾ ಇದ್ವಾ, ಇಲ್ಲ ಸಿಕ್ಕಾಪಟ್ಟೆ ಬರೀತಾ ಇದ್ವಿ. ಸೊ ಈಗ ಏನ್ ಮಾಡ್ಬೇಕು, ಪೈ 1 ಪೈ 2 ಬದಲಿಗೆ ಡಿ ಪೈ 1 ಪ್ಲಸ್ ಡಿ ಪೈ 2 ಪ್ಲಸ್ ಆ ರೀತಿ ಎಲ್ಲಿವರೆಗೂ ಬರೀಬಹುದು, ಸಿಕ್ಕಾಪಟ್ಟೆ ಬರೀಬಹುದು. ಓಕೆ, ಇದನ್ನೇ ಹೆಂಗ್ ಬರೀತೀವಿ ಅಂದ್ರೆ ಈ ರೀತಿ ಇದೆಲ್ಲ ಹೇಳ್ಕೊಟ್ಟಿದ್ದೆ ನಾನು. ಡಿ ಪೈ ಟೋಟಲ್ ಏನು ಡಿ ಪೈ ಇದೆ, ವಾಟ್ ಎವರ್ ಡಿ ಪೈ ಇಸ್ ದೇರ್, ಜಸ್ಟ್ ಇಂಟಿಗ್ರೇಟ್ ಇಟ್ ಫ್ರಮ್ 0 ಟು 4 ಪೈ ಆರ್ ಸ್ಕ್ವೇರ್, 4 ಪೈ ಆರ್ ಸ್ಕ್ವೇರ್. ಯಾಕಂದ್ರೆ ಟೋಟಲ್ ಸರ್ಫೇಸ್ ಇರೋದು ಎಷ್ಟು ಅದನ್ನ ಈ ರೀತಿ ಡಿ ಎ ಡಿ ಎ ಡಿ ಎ ಡಿ ಎ ಮಾಡ್ತಾ ಎಷ್ಟು ಮಾಡ್ತಾರೆ ನೀವು, 4 ಪೈ ಆರ್ ಸ್ಕ್ವೇರ್ ಅದು ಎಷ್ಟು ಟೋಟಲ್ ಏನಿದೆ ಸರ್ಫೇಸ್ ಏರಿಯಾ ಇದೆ ಅಲ್ಲಿವರೆಗೂ ಮಾಡಿದ್ದಾರೆ. ಸೊ ಟೋಟಲ್ ಇಂಟಿಗ್ರೇಟಿಂಗ್ ಇಟ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಇಂಟಿಗ್ರೇಟ್ ಮಾಡ್ಬೇಕು, ಇದನ್ನ 0 ಇಂದ ಹಿಡಿದು 4 ಪೈ ಆರ್ ಸ್ಕ್ವೇರ್ ಮಾಡಬೇಕು. ಆಮೇಲೆ ಈ ಕಡೆ ಪೈ ಟೋಟಲ್ ಇದೆಯಲ್ಲ, ಪೈ ಟೋಟಲ್ ಅವಾಗ ಏನಾಗುತ್ತೆ ನಿಮಗೆ ಬಂದ್ಬಿಡುತ್ತೆ ಪೈ ಟೋಟಲ್, ಯು ವಿಲ್ ಗೆಟ್ ಪೈ ಟೋಟಲ್. ಓಕೆ, ಫಾರ್ಮುಲಾ ಬ್ರೇಕ್ ಶುರು ಮಾಡಿ. ಇನ್ನ ಏನಾಗುತ್ತಿದ್ದು 0 ಇಂದ ಹಿಡಿದು 4 ಪೈ ಆರ್ ಸ್ಕ್ವೇರ್. ಏನು ಡಿ ಪೈ ಅಂದ್ರೆ ಏನು, ಡಿ ಪೈ ಅಂದ್ರೆ ಗೊತ್ತು ನಿಮಗೆ ಏನದು, ಇ ಡಿ ಎ, ಇ ಡಿ ಎ. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಪೈ ಟೋಟಲ್, ಪೈ ಟೋಟಲ್ ಬರುತ್ತೆ ಇ ಡಿ ಎ ಅಂತ ಹೇಳಿ. ಸ್ಮಾಲ್ ಡೆರಿವೇಷನ್ ಇದೆ, ಗಾಸ್ ಲಾ ಬರ್ತಾ ಇದೆ. ಗಾಸ್ ಲಾ ನಾವು ಹೇಳೋದು ಅಷ್ಟೇ ಇಲ್ಲ, ಗಾಸ್ ಲಾ ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ಬರುತ್ತೆ. ನೀವು ಸ್ವಲ್ಪ ಹೆಂಗೆ ಬರುತ್ತೆ ಅಂತ ಫೀಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಆ ಕಡೆ ಅಂದ್ರೆ ಪೈ ಟೋಟಲ್ ಇದೆ, ಪೈ ಟೋಟಲ್ ಇದ್ರೆ ಇರಲಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕಾನ್ಸ್ಟೆಂಟ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ತೆಗೆದು ಬಿಡಿ, ಯಾಕಂದ್ರೆ ಕಾನ್ಸ್ಟೆಂಟ್ ಚಾರ್ಜ್ ಇದೆ, ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಇನ್ನು ಒಳಗಡೆ ಉಳಿಯೋದೇನು, ಡಿ ಎ, ಡಿ ಎ ಫ್ರಮ್ ವೇರ್ ಟು ವೇರ್, 0 ಇಂದ ಹಿಡಿದು ಎಲ್ಲಿವರೆಗೂ 4 ಪೈ ಆರ್ ಸ್ಕ್ವೇರ್ ವರೆಗೂ. ಸೊ ಟೋಟಲ್ ಏರಿಯಾ ಏನಾಯ್ತಿದು, ಇ ಇಂಟು 4 ಪೈ ಆರ್ ಸ್ಕ್ವೇರ್ ಮೈನಸ್ 0, 4 ಪೈ ಆರ್ ಸ್ಕ್ವೇರ್ ಮೈನಸ್ 0 ಬರುತ್ತೆ, ಮೈನಸ್ 0 ಬಿಟ್ಬಿಡಿ. ಇನ್ನು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ನಿಮಗೆ ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಇಲ್ಲಿ ಹೇಳಿದ್ರೆ ಇಲ್ಲಿವರೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಹೇಳಿದ್ರಲ್ಲ, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಕೆ ಅಂದ್ರೆ ಏನು, 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್. ಕೆ ಅಂದ್ರೆ ಇದು, ಕ್ಯೂ ಅಂದ್ರೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂದ್ರೆ ಡಿಸ್ಟೆನ್ಸ್ ಆಗಿದೆ, ಆರ್ ಸ್ಕ್ವೇರ್ ಇಂಟು ಏನಾಗುತ್ತೆ ಇದು 4 ಪೈ ಆರ್ ಸ್ಕ್ವೇರ್. 4 ಪೈ ಹೋಯ್ತು, ಆರ್ ಸ್ಕ್ವೇರ್ ಹೋಯ್ತು, ಏನ್ ಬಂದಿರಿ ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಬಂತು ನೋಡಿ ಗಾಸ್ ಲಾ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಗಾಸ್ ಲಾ ವಿಡಿಯೋ ಅಲ್ಲ ಇದು. ಏನ್ ಬಂತು, ಎಲೆಕ್ಟ್ರಿಕ್ ಫ್ಲಕ್ಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಗಾಸ್ ಲಾಗೆ ಇಂಟ್ರೊಡಕ್ಷನ್ ವಿಡಿಯೋ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ. ಓಕೆ, ಸೊ ಈ ರೀತಿಯಾಗಿ ಏನಾಗುತ್ತಂದ್ರೆ ವಾಟ್ ಎವರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ದೇರ್, ದಟ್ ಈಸ್ 1 ಬೈ ಎಪ್ಸಿಲಾನ್ ನಾಟ್ ಟೈಮ್ಸ್ ಚಾರ್ಜ್ ಎನ್ಕ್ಲೋಸ್ ಬೈ ದ ಸರ್ಫೇಸ್. ಈ ಸ್ಫಿಯರ್ ಒಳಗಡೆ ಚಾರ್ಜ್ ಎಷ್ಟಿದೆ, ಕ್ಯೂ ಇದೆ. ಸೊ ಕ್ಯೂ ಬೈ ಎಪ್ಸಿಲಾನ್ ನಾಟ್, ಅದೇ ಎಲೆಕ್ಟ್ರಿಕ್ ಫ್ಲಕ್ಸ್. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು 3 ಡೆರಿವೇಷನ್ ಗಳನ್ನ ಮಾಡ್ತೇವೆ. ಇನ್ನು ಸಿಕ್ಕಾಪಟ್ಟೆ ಇತ್ತು NCERT ಅಲ್ಲಿ ಮೊದಲು, ಈಗ ಸದ್ಯಕ್ಕೆ ಇರೋದು 3 ಮಾತ್ರ. ಆ 3 ಡೆರಿವೇಷನ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಓಕೆ, ಅಲ್ಲಿವರೆಗೂ ಓದ್ತಾ ಇರಿ. ಇಲ್ಲಿ ಏನ್ ಬಂತಲ್ಲ, ದಿಸ್ ಈಸ್ ವಾಟ್ ಗಾಸ್ ಲಾ. ಇಲ್ಲಿ ಬಂದಿರೋದೇ ಇದೇನಿದೆಯಲ್ಲ, ಇದೇ ಗಾಸ್ ಲಾ. ದಿಸ್ ಈಸ್ ವಾಟ್ ಈಸ್ ಗಾಸ್ ಲಾ, ಇದೇ ಗಾಸ್ ಲಾ. ಓಕೆ, ಸೊ ಗಾಸ್ ಲಾ ಏನಿದೆ, ಅದರ ಮೀನಿಂಗ್ ಏನು, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನಾವು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಫುಲ್ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ